ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಕ್ಷ್ಮೀ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಶ್ರೀಂ ಮಹಾಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂಗೌರ್ಯಂತ್ರಪರಾಂ ಫರಾತ್ಪರಕಳಾಂ ಶ್ರೀಚಕ್ರಸಂಚಾರಣೀಂ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವಿನ ಆರಾಧನೆ ನಡೆಸಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಇದ್ದಾನೆ. ಬೆಳಗಿನ ಶುಭೋದಯಗಳನ್ನು ಹೇಳುವಾಗ ಸೂರ್ಯ ನಮಸ್ಕಾರ ಜೊತೆಗೆ ವಿಷ್ಣುದೇವರ ಆರಾಧನೆ, ಪರಮ ಪವಿತ್ರವಾಗಿರ್ತಕ್ಕಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಅಲ್ಲಿ ಸ್ವಾಮಿಗೆ ನಡೆದಂತಹ ಅಭಿಷೇಕ ಇದೆಯಲ್ಲ, ಆ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ಳೋದು ಒಂದು ಆನಂದ. ಅಂತಹ ಅದ್ಭುತವಾದಂತಹ ಅಭಿಷೇಕದ ದರ್ಶನವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಥಮದಲ್ಲಿ ತಾವೆಲ್ಲರೂ ನೋಡಿದ್ರಿ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವಚ. ವಿಷ್ಣುವನ್ನು, ಮಹಾವಿಷ್ಣುವನ್ನು, ಅದರಲ್ಲೂ ಶ್ರೀನಿವಾಸನ ಯಾರು ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸುಪನಾಗಿರ್ತಕ್ಕಂಥ ಕಲಿಯುಗದ ವರದ ಶ್ರೀನಿವಾಸನ ಆರಾಧನೆ ನಡೆಸ್ತಾರೋ, ಮಹಾವಿಷ್ಣು ಪ್ರಾರ್ಥನೆ ನಡೆಸ್ತಾರೋ, ವಿಷ್ಣು ದೇವರ ಪಾದದ ಮೇಲೆ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥಿಸುವಂಥ ಆ ಶುಭಗಳಿಗೆ ಎಲ್ಲರ ಜೀವನ ಅದು ಪಾವನ. ಹಾಗೆ ಇಡೀ ಕರ್ನಾಟಕದಾದ್ಯಂತ ಇವತ್ತು ಬಹಳಷ್ಟು ಜನ ಸಂತೋಷದಿಂದಿದ್ದಾರೆ. ಯುವ ಪ್ರತಿಭೆಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸಂತೋಷ. ಹೇಗಪ್ಪ ಅಂದರೆ ನಿನ್ನೆ ನಡೆದಂಥ RCB ಮ್ಯಾಚಲ್ಲಿ ಆ ಒಂದು ಜಯವನ್ನು ಗಳಿಸಿದಂತಹ ಆ ಸುಂದರ ಕ್ಷಣ ಇತ್ತಲ್ಲ, ಈ ವಿಚಾರದಲ್ಲಿ ಹೇಳಬೇಕಂದ್ರೆ ಆನಂದ್ ಗುರೂಜಿ ಕ್ರಿಕೆಟ್ ನೋಡಲ್ಲ, ಕ್ರಿಕೆಟ್ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರ ಸಂತೋಷ ಇತ್ತಲ್ಲ, ಅದು ನೋಡಿದ ಮೇಲೆ ನನಗನ್ನಿಸ್ತು ಕ್ರಿಕೆಟಲ್ಲಿ ಇಂತಹ ಅದ್ಭುತವಾದಂತಹದ್ದೊಂದು ಆಕರ್ಷಣೆ ಇದೆ ಅಂತ. ಆದರೆ ಎಲ್ಲರ ಮನಸ್ಸು, ಎಲ್ಲರೂ ಜಯ ಸಿಗಬೇಕು ರಾಜ್ಯಕ್ಕೆ ಎಂಬತಕ್ಕಂಥ ಒಂದು ಚಿಂತನೆ. ಕರ್ನಾಟಕದ ನೆಲ ಜಲ ಭಾಷೆ ಅಂತ ಬಂದಾಗ, ಅಥವಾ ಈ ಒಂದು ಕಪ್ ಗೆಲ್ಲಬೇಕು ಎಂಬತಕ್ಕಂಥ ಚಿಂತನೆ ಇದ್ದಾಗ ಎಷ್ಟು ಅದ್ಭುತವಾದಂಥ ರೀತಿ ಎಲ್ಲರ ಒಂದು ಪ್ರಾರ್ಥನೆ ಇತ್ತು. ಒಂದಷ್ಟು ದೇವಾಲಯಗಳಲ್ಲಿ ಒಬ್ಬಟ್ಟು ನಡಿಗೆ ಆಯಿತು, ಒಂದಷ್ಟು ದೇವಾಲಯಗಳಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕೇಳುವಂಥ ಪ್ರಶ್ನೆ ಆಯಿತು. ಆದರೆ ಸಾರ್ವತ್ರಿಕವಾಗಿ ಎಲ್ಲರ ಅಭಿಮತ ಒಂದೇ ಇತ್ತು, ಈ ಬಾರಿ ಕಪ್ಪು ರಾಜ್ಯಕ್ಕೆ, ನಮಗೆ ಜಯ. ಅಂತಹ ಒಂದು ಅದ್ಭುತವಾದಂಥ ಕ್ಷಣ ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಉತ್ತರ ಭಾಗ, ನವರತ್ನಾಗ್ರಹಾರ, ಸಾಧಹಳ್ಳಿ, ಬಹಳ ದೂರದಲ್ಲಿ ನಾವಿದ್ದೇವೆ. ನಮಗೆ ಮನೇನೂ ಅಷ್ಟೇ ಬಹಳ ದೂರದಲ್ಲೇ ನಾವು ವಾಸ ಮಾಡ್ತಕ್ಕಂಥದ್ದು. ಅಂಥದ್ರಲ್ಲಿ ಮಧ್ಯರಾತ್ರಿ ಅಂದರೆ ಈ ಒಂದು ಏನು ಕ್ರಿಕೆಟ್ ಮುಗಿತಾ ಜಯಭೇರಿ ಬಾರಿಸ್ತಲ್ಲ, ಆ ಸನ್ನಿವೇಶದಲ್ಲಿ ಬಾರಿಸಿದಂತಹ ಒಂದು ಶಬ್ದದ ಮತ್ತು ಪಟಾಕಿಗಳು ಅವೆಲ್ಲವನ್ನು ನಮ್ಮ ಮನೆಗೂ ಸಹಿತ ಕೇಳಿಸಿದಾಗ ನಾನು ಮಲಗಿರೋನು ಎದ್ದು ಆನಂದಪಟ್ಟೆ. ಅಬ್ಬಬ್ಬಾ, ಎಷ್ಟೊಂದು ಜಯಕಾರನಪ್ಪ, ಎಲ್ಲರೂ ಸಂತೋಷಪಟ್ಟಿದ್ದಾರೆ ಅಂತ. ಸಂತೋಷಪಟ್ಟಿರ್ತಕ್ಕಂಥದ್ರಲ್ಲಿ ಬರೀ ಯುವ ಪ್ರತಿಭೆಗಳು ಮಾತ್ರ ಅಲ್ಲ, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಅಷ್ಟೇ ಆನಂದಪಟ್ಟರು. ಅಂದರೆ ಒಂದು ಭಾಗ ನಾವು ಯೋಚನೆ ಮಾಡಬೇಕು, ಇದು ನಮ್ಮ ಮನೆಯ ಗೆಲುವೇ ನಿಜ, ಆದರೂ ನಾಡಿನ ಜಲದ ಬಗ್ಗೆ ಆಗಿರಲಿ, ಅಥವಾ ಒಂದು ನುಡಿಯ ಬಗ್ಗೆ ಆಗಿರಲಿ, ಅಥವಾ ಕನ್ನಡದ ಬಗ್ಗೆ ಆಗಿರಲಿ, ಈ ಹೋರಾಟದ ಮನೋಭಾವಗಳಿದೆಯಲ್ಲ, ಅದು ಸಹಿತ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ನಿನ್ನೆ ನಡೆದಂತಹ ಆ ಒಂದು ಬೆಳವಣಿಗೆಗಳಿತ್ತಲ್ಲ, ಅಬ್ಬಬ್ಬಾ, ಭಾಳ ಸಂತೋಷ ತಂತು. ಕೆಲವೊಮ್ಮೆ ಬರದಲ್ಲೂ ಅಥವಾ ನಾನು ಎಂಬತಕ್ಕಂಥದ್ದು ಒಂದಷ್ಟು ಮದಮಾತ್ಸರ್ಯಗಳು ತುಂಬಿಟ್ರೆ
ವ್ಯಕ್ತಿಗೆ ಪಾದ ಭೂಮಿ ಮೇಲಿಲ್ಲಲ್ಲ, ಹಾಗೆ ಆಡುವ ಮಾತು ಕಂಟ್ರೋಲ್ ಇರಲ್ಲ. ಆದರೆ ಆ ಒಂದು ವಿಚಾರ ಎಷ್ಟು ಜನಗಳ ಮನಸ್ಸಿನ ಮೇಲೆ ಒಂದು ದೊಡ್ಡ ಗದಾಪ್ರಹಾರ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಒಬ್ಬ ಮೇರು ನಟನ ಬಾಯಲ್ಲಿ ಬಂದಂತಹ ಪದ ಹೇಗಿತ್ತು, ನಿಜಕ್ಕೂ ಆ ಪದ ಎಲ್ಲರ ಮನಸ್ಸನ್ನು ಕಲಕುವಂಥ ರೀತಿ ಇತ್ತು. ಸಾಕಷ್ಟು ಜನ ಹೋರಾಟಗಾರಿದ್ದಾರೆ, ಹೆಬ್ಬುಲಿಗಳ ಥರ ರಾಜ್ಯವನ್ನು ಕಾಪಾಡ್ತಿರ್ತಕ್ಕಂತಹ ಕನ್ನಡದ ಪಟ್ಟಾಳುಗಳಿದ್ದಾರೆ. ಅಂತಹ ಕನ್ನಡದ ಕಟ್ಟಾಳುಗಳ ಮಧ್ಯದಲ್ಲಿ ಇಂಥದ್ದೊಂದು ಧ್ವನಿ, ಇದು ಮನಸ್ಸಿಗೆ ನೋವು ಕೊಡ್ತಕ್ಕಂಥದ್ದು. ಆದರೂ ಇಲ್ಲಿವರೆಗೂ ಎಲ್ಲರೂ ಶಾಂತರಾಗಿದ್ದಾರೆ. ಅಂಥದ್ರ ಮಧ್ಯದಲ್ಲೂ ಒಂದಷ್ಟು ಹೋರಾಟ ಮಾಡಿ, ಹೋರಾಟದಿಂದ ನಮ್ಮ ಕನ್ನಡ ನೆಲಕ್ಕಾದಂತಹ ಒಂದು ಅವಮಾನ ಇತ್ತಲ್ಲ, ಅದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿದ್ರು. ಆದರೆ ನ್ಯಾಯಾಧೀಶರು ಅವರು ಕೊಟ್ಟಂಥ ತೀರ್ಪಿತ್ತಲ್ಲ, ಅಬ್ಬಬ್ಬಾ ಮೆಚ್ಚುವಂತಹದ್ದು. ಕೆಲವೊಮ್ಮೆ ಅಂದ್ಕೊಳ್ತೀವಿ ನಾವು, ಕರ್ನಾಟಕದ ನ್ಯಾಯದಲ್ಲಿರ್ತಕ್ಕಂತಹ ನ್ಯಾಯಾಧೀಶರ ನುಡಿ ಎಷ್ಟು ಅದ್ಭುತವಾಗಿತ್ತು ಅಂದರೆ ಆ ಕೀರ್ತಿ ನಮ್ಮ ರಾಜ್ಯಕ್ಕೆ ಸಲ್ತು. ತಪ್ಪು ಮಾಡಿರ್ತಕ್ಕಂಥವರು ಮೊದಲು ಕ್ಷಮೆ ಕೇಳಬೇಕು, ತಪ್ಪಲ್ಲ ಅದು. ಏನಾಗುತ್ತೆ, ಅಕಸ್ಮಾತ್ ಮಾತಿನ ವೇಗದಲ್ಲಿ ಬಂತು, ಅಥವಾ ನನಗೆ ಅರಿವಿಲ್ಲದಿರ, ನಾನು ಸರಿಯಾದ ರೀತಿ ಮಾಹಿತಿ ತಗೊಳ್ದಿರ ನಾನು ಆಡಿದ್ದೀನಿ ಆ ಮಾತನ್ನು, ತಪ್ಪಾಗಿದೆ, ತಪ್ಪಿಲ್ಲ. ತಲೆಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ನಾಳೆ ಬೆಳಗ್ಗೆದ್ದರೆ ಈ ರಾಜ್ಯದಲ್ಲೂ ನಾವು ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ಒಂದು ಚಿಂತನೆ ಮಾಡಬೇಕು. ಅದು ಎಲ್ಲವನ್ನು ಪಕ್ಕದಲ್ಲಿ ಇಡೋಣ. ಇದು ಮನಸ್ಸುಗಳ ಮೇಲೆ ಬೀಳುವಂತಹ ದುಷ್ಪರಿಣಾಮ, ದೊಡ್ಡ ಕದಾಪ್ರಹಾರ ಇದು. ತಿರುಗಿ ಬಿದ್ದರೆ ಸಾಕಷ್ಟು ನೋವು ನಲಿವುಗಳಾಗಿದೆ, ಸಾಕಷ್ಟು ಸಮಸ್ಯೆಗಳು ಹೊತ್ತಿದ್ದಾರೆ ಇಲ್ಲಿವರೆಗೂ. ಒಂದು ಜಲದ ಬಗ್ಗೆ ಬಂದಾಗ ಎರಡು ರಾಜ್ಯಗಳ ಮಧ್ಯದಲ್ಲಿ ದೊಡ್ಡ ಹೋರಾಟವೇ ಆಗೋಗಿದೆ. ನುಡಿ ಬಗ್ಗೆ ಬಂದಾಗ ದೊಡ್ಡ ಹೋರಾಟ ಆಗಿದೆ. ಇದರ ಮಧ್ಯದಲ್ಲಿ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು ನೀವು. ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥವ್ರು. ಒಬ್ಬ ವ್ಯಕ್ತಿ ಹೀರೋ ಆಗಬೇಕಾದ್ರೆ, ನಿಮ್ಮನ್ನು ಹೀರೋ ಆಗಬೇಕಾದ್ರೂ ನಿಮ್ಮಲ್ಲಿರ್ತಕ್ಕಂಥ ಹೀರೋ ಕ್ವಾಲಿಟೀಸ್ ಎಲ್ಲ ಇದ್ದರೂ, ಎಲ್ಲ ಗುಣಗಳಿದ್ದರೂ, ನಿಮ್ಮನ್ನು ಹೀರೋ ಅಂತ ಕನ್ಸಿಡರ್ ಮಾಡುವಂಥದ್ದು, ಹೀರೋ ಅಂತ ನೋಡುವಂಥದ್ದು ಅಭಿಮಾನಿಗಳು. ಅಂತಹ ಅಭಿಮಾನಿಗಳ ಮನಸ್ಸನ್ನು ನೀವು ಕಲಕ್ದಂಗೆ ಆಗೋದಿಲ್ಲ. ಒಂದು ಕ್ಷಮೆ. ನ್ಯಾಯಾಧೀಶರು ಘಂಟಾಘೋಷವಾಗಿ ಹೇಳಿದ್ರು, ನೀವು ನಮ್ಮ ಮುಂದೆ ಏನಾದರೂ ಪ್ರಾಯರ್ ಮಾಡಿ, ಆದರೆ ಮೊದಲು ನಾವು ತಲೆ ಬಗ್ಗಿಸ್ಬೇಕಾಗಿದ್ದೇನು, ಅದಕ್ಕೆ ತಲೆ ಬಗ್ಗಿಸ್ಬೇಕು. ಬಹಳ ಚೆನ್ನಾಗಿ ನ್ಯಾಯಾಧೀಶರು ಹೇಳಿದರು, ನುಡಿ, ಜಲ, ಕನ್ನಡ, ಈ ಕನ್ನಡ, ಈ ಮೂರು ನಮಗೆ ಒಂಥರ ಮೊದಲಿಂದ ನಮ್ಮ ರಕ್ತದಲ್ಲಿ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ನಿಜಕ್ಕೂ ನ್ಯಾಯಾಧೀಶರು ಕೊಟ್ಟಂಥ ಈ ತೀರ್ಪಿತ್ತಲ್ಲ, ಅವರು ಆಡಿದಂಥ ಮಾತಿಲ್ಲ, ಮಾತಿನ ಶೈಲಿ ಇತ್ತಲ್ಲ, ಅಬ್ಬಬ್ಬ ಭಾಳ ಸಂತೋಷ ಪಡ್ತಕ್ಕಂಥದ್ದು. ಎಲ್ಲರೂ ಸಂತೋಷದಿಂದ ಮೆಚ್ಚಿದ್ದಾರೆ ಅದನ್ನು. ಕರ್ನಾಟಕಕ್ಕೆ ಇಂತಹ ನ್ಯಾಯಾಧೀಶರು ಬೇಕು. ಯಾಕೆಂದರೆ ನ್ಯಾಯಗಳನ್ನು ಸರಿಯಾದ ರೀತಿ ಅರ್ಥೈಸಿಕೊಂಡು, ಮೊದಲು ಮನಸ್ಸು, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಅದರ ಮಧ್ಯದಲ್ಲಿರ್ತಕ್ಕಂಥ ಪ್ರಪಂಚ ಇದೆಲ್ಲ. ಈ ಪ್ರಪಂಚದಲ್ಲಿ ಬದುಕುವಷ್ಟು ದಿವಸ ಆತನಿಗೆ ಯಾವುದೋ ಏನು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಕನ್ನಡಾಂಬೆ ಅಂದಾಗ ನಾವು ಎಷ್ಟು ಆರಾಧನೆ ಮಾಡ್ತೀವಿ. ಕನ್ನಡಕ್ಕಾಗಿ ಹೋರಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಕನ್ನಡಕ್ಕಾಗಿ ಪ್ರಾಣ ಕೊಟ್ಟಂಥವ್ರು ಎಷ್ಟು ಜನ ಇದ್ದಾರೆ. ಒಂದಷ್ಟು ಜನ ಬೆಳಕಿಗೆ ಬರಲ್ಲ, ಆದರೆ ಕನ್ನಡಕ್ಕೆ ಉಸಿರಿನ ಕಡೆಯವರೆಗೂ ಸಹಿತ ನಾನು ಇದರಲ್ಲೇ ಸಾಯ್ತೀನಿ ಅಂತ ಎಷ್ಟೋ ಜನ, ಸಾಕಷ್ಟು ಜನ ಕನ್ನಡದ ಅಭಿಮಾನಿ ದೇವರುಗಳಿದ್ದಾರೆ. ಒಂದು ಜಲದ ವಿಚಾರ, ಅದಕ್ಕಾಗಿ ಹೋರಾಡ್ತಕ್ಕಂಥವ್ರು ಇದ್ದಾರೆ. ಹಗಲು ಅಂದಿರ, ರಾತ್ರಿ ಅಂದಿರ ಒಂದಷ್ಟು ಜನ ಇರಬಹುದು. ಆದರೆ ನ್ಯಾಯವಾಗಿ ಪ್ರತಿಯೊಂದನ್ನು ಸಹಿತ ಅರಿತು ಹೀಗೇ ಬದುಕಬೇಕು, ನಮ್ಮ ನ್ಯಾಯ ಒಂದು ಜಲಕ್ಕಾಗಲಿ, ನಾಡಿನ ಬಗ್ಗೆ ಅಂದರೆ ಒಂದು ಕನ್ನಡದ ಬಗ್ಗೆ ಆಗಲಿ, ಅದನ್ನು ಬಹಳ ಮೆಚ್ಚುವಂತಹದ್ದಿದೆ. ಹಾಗಾಗಿ ಯಾರೂ ಸಹಿತ ಮಾತಾಡಬೇಕಾದ್ರೆ ಆ ಮಾತಿನ ಬರಸದಲ್ಲಿ ಅಥವಾ ನಿಮ್ಮ ಮಾತಿನ ಶೈಲಿನಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೆ. ಜೊತೆಗೆ ಇಂತಹ ಪ್ರಧಾನವಾಗಿರ್ತಕ್ಕಂಥದ್ದು ಒಂದು ರಾಜ್ಯ ಕರ್ನಾಟಕ, ಕನ್ನಡ ಇವತ್ತು ನೆನೆ ಹುಟ್ಟಿದ್ದಲ್ಲ, ಅಥವಾ ಯಾರೊಂದು ಬೇರೆ ಭಾಷೆಗಳ ಗರ್ಭದಲ್ಲಿ ಬಂದದ್ದಲ್ಲ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಬೇಕು, ಅರ್ಥಕೊಳ್ಬೇಕು.
ಬೆಳಗ್ಗೆದ್ರೆ ನೀವು ಇಲ್ಲಿ ಬರಬೇಕು, ನಾವು ಅಲ್ಲಿ ಬರಬೇಕು. ಆದರೆ ನಾವ್ಯಾರೋ ದೊಡ್ಡತನದಲ್ಲಿ ಇದ್ದುಕೊಂಡು ನಮಗೇನೋ ಹೆಸರಿರ್ತಕ್ಕಂಥವ್ರು ನಾವು ತಪ್ಪು ಮಾತುಗಳು ಆಡಿಬಿಟ್ರೆ ಎಷ್ಟು ಜನದ ಮನಸ್ಸಲ್ಲಿ ನಾವು ನೋವು ಕೊಟ್ಟಂಗಾಗತ್ತೆ. ಯಾವತ್ತೂ ದೊಡ್ಡವ್ರು ತಪ್ಪು ಮಾಡಬಾರ್ದು. ದೊಡ್ಡವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಬೇರೆಯವರು ಅನುಭವಿಸ್ತಾರೆ. ಆ ಶಿಕ್ಷೆ ಬೇರೆಯವರು ಅನುಭವಿಸಿದ ಮೇಲೆ ನಿಮ್ಮ ಒಂದು ಕುತ್ತಿಗೆಗೆ ಬರುತ್ತಲ್ಲ, ಆಗ ನೀವು ತಡಿಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಆಡುವ ಮಾತು ಯಾರೇ ಆಡಿದ್ರು ಆ ಮಾತಿನ ಹಿಂದೆ ಏನು ಅರ್ಥ ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಮಾತಾಡಬೇಕು. ಆಗಲೇ ಅದಕ್ಕೊಂದು ಮೂಲಾರ್ಥ. ಒಳ್ಳೆಯದಾಗಲಿ. ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಬುಧವಾರ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಆರಾಧನೆ. ಬುಧವಾರ ಬಂತು ಅಂದರೆ ಎಲ್ಲರೂ ವಿಷ್ಣು ದೇವರನ್ನೇ ಆರಾಧನೆ ಮಾಡಬೇಕು. ಒಂದೊಂದು ದಿನಕ್ಕೆ ಒಂದೊಂದು ದೇವರ ಮೂರ್ತಿಗಳನ್ನು ಆರಾಧನೆ ಮಾಡತಕ್ಕಂಥದ್ದು ಮನಸ್ಸಿಗೊಂದು ಆನಂದ. ಅದು ಹಾಗೆ ದೈವಂ ಮಾನಸ ರೂಪೇಣ ಅಂತ ದೇವರು ಪ್ರತಿಯೊಬ್ಬರಲ್ಲೂ ಇದ್ದಾನೆ. ಒಬ್ಬ ಮನುಷ್ಯ ತಾನು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಅಥವಾ ತಾನೇನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ, ಅಥವಾ ತಾನು ಹಾಕುವ ಹೆಜ್ಜೆನಲ್ಲಿ ಒಂದು ವಿಶೇಷತೆಗಳನ್ನು ಗುರುತಿಸ್ಕೊಂಡು ಅದು ಮುಂದೆ ನಡಿಬೇಕಾದ್ರೆ ಮೊದಲು ನನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲೂ ದೇವರಿದ್ದಾನೆ ಅಂತ ನಂಬಬೇಕು. ಆ ನಂಬಿಕೆಯ ಜೀವನ. ದೇವರು ಯಾವತ್ತೂ ಮಾತಾಡೋದಿಲ್ಲ. ದೇವರು ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರು ಯಾವತ್ತೂ ಮಾತಾಡಲ್ಲ, ಆದರೆ ಮಾತಾಡಿಸ್ತಾನೆ. ಆ ಮಾತಾಡಿಸುವಂತಹ ಒಂದು ನುಡಿ ಇರುತ್ತೆ. ಅದಕ್ಕೆ ಅಂತಲೇ ಗುರುಗಳು ಅಥವಾ ಆ ಸ್ಥಳದಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಆ ಸಾನ್ನಿಧ್ಯದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೇಗೆ ಬರುತ್ತೆ ಅಂದರೆ, ನಿಮ್ಮೊಳಗಿರುವಂತಹ ನೋವನ್ನು ಗುರುತಿಸಿ ಇಂಥ ನೋವು ಇದೊಂದು ಪರಿಹಾರ ಅಂತ ಹೇಳುವಂಥ ಕ್ರಮ ಇದೆಯಲ್ಲ, ಅದಕ್ಕೆ ಗುರು ಅಂತಕ್ಕಂಥದ್ದು. ಆದರೂ ಬುಧವಾರ ಬಂದಾಗ ಎಲ್ಲರೂ ಸಹಿತ ಅವರವರ ಕಾಯಕಗಳನ್ನು, ಅವರವರ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಅದನ್ನು ಮುನ್ನಡೆಸಬೇಕಾದ್ರೆ ಅದಕ್ಕೆ ದೇವತಾರಾಧನೆ ಬೇಕು. ದೇವತಾರಾಧನೆಯಲ್ಲಿ ಮಹಾವಿಷ್ಣುವಿನ ಆರಾಧನೆ ಬುಧವಾರ ಬಂತು ಅಂದರೆ ನಡೆಸುವಂಥದ್ದಾಗತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಕಲಿಯುಗದ ಪ್ರತ್ಯಕ್ಷ ದೇವವಾದಂಥ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಅಥವಾ ಶ್ರೀನಿವಾಸನ ಆರಾಧನೆ. ಎಲ್ಲರಿಗೂ ಸಹಿತ ತಿರುಪತಿಗೆ ಹೋಗಿ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಗ ಅಲ್ಲಿ ಬರ್ತಿರ್ತಕ್ಕಂಥ ಜನಸಾಗರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಅದ್ಭುತವಾದಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ಸ್ಥಳದ ಆ ದರ್ಶನಕ್ಕೆ ಅಲ್ಲಿ ಒದ್ದಾಡುವಂಥದ್ದಿದೆ. ಅದಕ್ಕಾಗಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಗಗಳಲ್ಲೂ ಸಹಿತ ಶ್ರೀನಿವಾಸನ ಆಲಯಗಳಿದೆ. ಹಾಗೆ ಶ್ರೀನಿವಾಸ ನೆಲೆ ನಿಂತಂಥ ಮೂಲ ಸಾನ್ನಿಧ್ಯ ಅದು. ಆದರೆ ಎಷ್ಟೋ ಕಡೆ ಜಯಮೇಜಯ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ರಾಜ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀನಿವಾಸನ ಅನುಗ್ರಹ ಆಯಾ ಭಾಗಗಳಲ್ಲಿ ಎಲ್ಲ ಕಡೆಯೂ ಪ್ರತಿಷ್ಠಾಪನೆ ಇದೆ. ಅಷ್ಟೇ ಯಾಕೆ, ತಿರುಮಲ ತಿರುಪತಿ ಆಸ್ಥಾನದಲ್ಲಿ ನಡೆಯುವಂತಹ ಮೊದಲನೇ ಪೂಜೆ ನಮ್ಮ ರಾಜ್ಯದ್ದೇ, ನಮ್ಮ ಕರ್ನಾಟಕದ್ದೇ. ಕರ್ನಾಟಕಕ್ಕೆ ಎರಡ ಹೆಮ್ಮೆ ಇರತಕ್ಕಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಗಳೆಲ್ಲ ಕರ್ನಾಟಕದ ಕವಿಗಳ ಕೈಯಲ್ಲಿದೆ. ಕರ್ನಾಟಕವನ್ನು ಗುರುತಿಸಿ ಪ್ರತಿಯೊಬ್ಬರು ಸಹಿತ ಸಂತೋಷ ಪಡ್ತಾರೆ. ಅಷ್ಟೇ ಯಾಕೆ, ಬದರಿ ಕೇದಾರ್ ಎಂಬತಕ್ಕಂಥದ್ದು ನೋಡಿ ಹೇಗಿದೆ. ಹಿಮದ ತೆಪ್ಪಲಲ್ಲಿರ್ತಕ್ಕಂಥದ್ದು, ಹಿಮಾಲಯದಲ್ಲಿರ್ತಕ್ಕಂಥ ಕೇದಾರ್, ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ನಮ್ಮ ಕನ್ನಡಿಗರು. ಹಾಗೆ ಪಶುಪತಿನಾಥ್ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನಿಗೆ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಕನ್ನಡದವರು. ಅಂದರೆ ಕನ್ನಡಕ್ಕೆ ಇನ್ನೆಂಥ ಒಂದು ಸ್ಥಾನಮಾನ ಇದೆಪ್ಪ. ಜ್ಞಾನಪೀಠ ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಕನ್ನಡದ ಹಿರಿಮೆ. ಕನ್ನಡದ ಪ್ರತಿಯೊಬ್ಬರಲ್ಲೂ ಒಂದು ಶಾಂತಿ ಇದೆ, ಸಮಾಧಾನ ಇದೆ, ಒಂದು ತೃಪ್ತಿ ಇದೆ. ಹಾಗೆ ಕನ್ನಡದಲ್ಲಿ ಹೋರಾಟಗಾರರಿದ್ದಾರಲ್ಲ, ಅಬ್ಬಬ್ಬಾ, ಕರ್ನಾಟಕದ ಹೋರಾಟಗಾರರು ಅಂದರೆ ಎಲ್ಲ ರಾಜ್ಯದವರು ಸಹಿತ ಯೋಚನೆ ಮಾಡ್ತಾರಂತೆ. ಅಂತಹ ಹೆಬ್ಬುಲಿಗಳಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲೇ. ಸಾಕಷ್ಟು ಸಂಘಟನೆಗಳಿದೆ. ಏನಾದರೂ ಸ್ವಲ್ಪ ಸಮಸ್ಯೆ ಅಂತ ಬಂದರೆ ಎಲ್ಲರೂ ಎದುರು ನಿಂತ್ಕೋತಾರೆ. ಹಾಗೆ ಪ್ರತಿಯೊಂದು ವಿಧಿವಿಧಾನವೂ ಸಹಿತ ಆಯಾ ಕಾಲಕ್ಕೆ ಭಗವಂತ ಪ್ರತಿಯೊಂದರಲ್ಲೂ ಇದ್ದಾನೆ. ಕನ್ನಡಂಬೆ ತಾಯಿ ಭುವನೇಶ್ವರಿ, ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾ, ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಪಂಚಾಂಗ ಶ್ರವಣವನ್ನು ನೋಡಿ ನಾವು ಮುಂದಕ್ಕೆ ನಡೆಯೋಣ. ಪಂಚಾಂಗ ಎಂಬತಕ್ಕಂಥದ್ದು ಬೇಕೇ ಬೇಕು. ಯಾಕೆಂದರೆ ಪಂಚಾಂಗದಲ್ಲೇ ಇರ್ತಕ್ಕಂಥದ್ದು ಮೂಲಾರ್ಥ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಫಲ ಇದೆಲ್ಲವನ್ನೂ ಅರ್ಥೈಸ್ಕೊಳ್ಬೇಕು ನಾವು. ಅದು ಬಂದ ಮೇಲೆ ರಾಶಿ ಫಲಕ್ಕೆ ಹೊರಡುವಂಥದ್ದಾಗುತ್ತೆ. ಬನ್ನಿ ಮೊದಲು ಪಂಚಾಂಗವನ್ನು ನೋಡೋಣ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿ ಪತಿರೇವ ಚ. ಇವತ್ತು ಪಂಚಾಂಗ ನೋಡೋದಕ್ಕೂ ಮುನ್ನ ಪ್ರತಿನಿತ್ಯದ ಕಾಯಕ ನಮ್ಮೊಂದಿಗೆ ಯಾರಿದ್ದಾರೋ ಅವ್ರ ಬಗ್ಗೆ ಎರಡು ಮಾತಾಡಬೇಕು. ಅದೇ ಧರ್ಮ.
ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಮಹಾವಿಷ್ಣುವಿನ ಪೂಜೆಗೂ ಅದರಲ್ಲೂ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲೂ ಸಹಿತ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅವರು ಸೇವೆ ಸಲ್ಲಿಸ್ತಾರೆ. ನಮ್ಮ ರಾಜ್ಯದ ಹೊರ ರಾಜ್ಯದ ದೇಶ ವಿದೇಶಗಳಲ್ಲಿರ್ತಕ್ಕಂತಹ ಎಷ್ಟೋ ಜನ ಮನೆಗಳಲ್ಲಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇವತ್ತಿಗೂ ಸಹಿತ ನಿಂತಿದೆ. ಹಾಗಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ದೇವರ ಪೂಜೆಯಲ್ಲಿ ಅದಕ್ಕೆ ಆದಂಥ ಒಂದು ಪಾತ್ರವಿದೆ. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಯಿತು, ಮನೆ ಮಾತಾಯಿತು. ಪ್ರತಿಯೊಬ್ಬರಿಗೂ ಸಹಿತ ಈ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿದ್ರೆ ನಮ್ಮ ಭವಿಷ್ಯದಲ್ಲಿ ಒಂದು ಹೆಚ್ಚಿನ ಲಾಭ ಇದೆ ಎಂಬತಕ್ಕಂಥದ್ದರ ಅರಿವಾಯಿತು. ಯಾಕೆಂದರೆ ಬರೀ ನಾನು ಇಲ್ಲಿ ಕೂತು ಹೇಳಿದ್ರೆ ಮಾತ್ರ ಅಲ್ಲ, ಯಾರು ಪೆಂಡೆಂಟನ್ನು ಧರಿಸಿದಾರಲ್ಲ ಅವರ ಬಾಯಿಂದ ಬರುವಂತಹ ಆ ಸ್ವರ ಇದೆಯಲ್ಲ, ನನಗೆ ಇಂಥದ್ದೊಂದು ಅನುಕೂಲ ಆಯಿತು, ನನ್ನಲ್ಲಿ ಇಂಥದ್ದೊಂದು ರೋಗ ಲಕ್ಷಣಗಳಿತ್ತು, ಈ ತರಹ ಸಮಸ್ಯೆಗಳಿಂದ ನರಳುತ್ತಾ ಇದ್ದೆ, ಈ ಸಮಸ್ಯೆಯಿಂದ ನಾನು ಹೊರಬಿದ್ದಿದ್ದೇನೆ, ಇವತ್ತು ನಾನು ಚೆನ್ನಾಗಿದ್ದೇನೆ, ನನ್ನ ಪರಿಸರ, ನನ್ನ ನೆಮ್ಮದಿ, ನನ್ನ ಕಾಯಕ, ನನ್ನ ಹಣಕಾಸಿನ ಸಂಪಾದನೆ, ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ಬದುಕಲ್ಲಿ ನಾನು ಹೆಚ್ಚಿನ ಒಂದು ಜ್ಞಾನವನ್ನು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮೈಕೈ ನೋವಿಂದ ಒದ್ದಾಡ್ತಕ್ಕಂಥದ್ದು, ಒಂದು ಸುಂದರವಾದಂತಹ ಬದುಕಿಟ್ಟುಕೊಂಡು ತನ್ನದೇ ಆದಂತಹ ಒಂದು ಪ್ರಾಪಂಚಿಕ ಜೀವನದಲ್ಲಿ ಹೆಚ್ಚಿನ ಒಂದು ಪಾತ್ರ ಬೇಕು ಅಂತ ಎಷ್ಟೋ ಜನ ಅಭಿಪ್ರಾಯಗಳ ಪಟ್ಟು ತನ್ನ ಹೆಜ್ಜೆ ಹಾಕುವಾಗ ಅವ್ರಿಗಿರ್ತಕ್ಕಂಥ ಆ ಸುತ್ತಮುತ್ತ ಪರಿಸರದಲ್ಲಿ ಬರುವಂತಹ ನೆಗೆಟಿವಿಟಿನ ದೂರ ಮಾಡುವಂತಹದ್ದು. ಕೆಲವು ಕಣ್ಣುಗಳಿದೆಯಲ್ಲ, ಕಣ್ಣಿಗೆ ಕಲ್ಲು ಕರಗುತ್ತೆ, ಆದರೆ ಅಂತಹದ್ದೇ ಒಂದು ರತ್ನ ನಿಮ್ಮನ್ನು ಕಾಪಾಡಿದೆ ಅಂದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಅಂತಹ ಅದ್ಭುತವಾದಂತಹ ರತ್ನ ಈಗಾಗಲೇ ಎಲ್ಲರಿಗೂ ಸಹಿತ ಎಲ್ಲರ ಕೈಗಳಲ್ಲಿದೆ, ಎಲ್ಲರ ಗಮನದಲ್ಲಿದೆ. ಬೇಕು ಅಂತಕ್ಕಂಥವ್ರು ಮತ್ತೊಮ್ಮೆ ತಮಗೇನಾದ್ರು ನಿಮ್ಮ ಪರಿಸರದಲ್ಲಿ ಬೇಕಾದರೆ ಈಗಾಗಲೇ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಈ ಸಂಸ್ಥೆಗೆ ನೀವು ಫೋನ್ ಮಾಡಿ ನಿಮಗೆ ಬೇಕಾದರೆ ತರಿಸ್ಕೊಳ್ಳಿ. ಇನ್ನು ಮಹರ್ಷಿ ಮಂದಿರದಲ್ಲೂ ಸಹಿತ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಸಹಿತ ಒಂದು ವ್ಯಾಪಾರ ಮಳಿಗೆ ಇಟ್ಟಿದ್ದಾರೆ, ಅಲ್ಲೂ ಸಹಿತ ಬಂದು ತಗೊಂಡು ದೇವರ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ಪೆಂಡೆಂಟನ್ನು ಪೂಜೆ ಮಾಡಿಸಿ ನೀವು ತಾವು ಧರಿಸಬಹುದು. ಒಳ್ಳೆಯದಾಗಲಿ. ಇನ್ನು ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್, ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್ ಇದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಯಾಕೆಂದರೆ ಏನೇ ಆದರೂ ತಲೆ ಕೂದಲು ಬಹಳ ಮುಖ್ಯ. ಒಂದು ದಿವಸ ತಲೆ ತೊಳ್ಕೊಳ್ಳಿಲ್ಲ, ತಲೆಗೆ ಸ್ನಾನ ಆಗಲಿಲ್ಲ ಅಂದರೆ ತಡಿಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಕೆಲವೊಬ್ಬರ ಪರಿಸ್ಥಿತಿ ಅಂತೂ ಅವರೇನೇನು ಬೆಟ್ಟ ಗುಡ್ಡ ಕಡಿಯೋರಲ್ಲ ಅಥವಾ ಭೂಮಿ ಕೆಲಸ ಮಾಡ್ತಕ್ಕಂಥವ್ರಲ್ಲ, ಆದರೂ ತಲೆ ತುಂಬ ಜಿಡ್ಡಾಗುವಂಥದ್ದು. ಎಣ್ಣೆ ಎಲ್ಲಿಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಎಲ್ಲರೂ ಹೊಟ್ಟೆಗೆ ಎಣ್ಣೆ ಕುಡಿಯೋದು ಅಥವಾ ತಲೆಗೆ ಎಣ್ಣೆ ಹಾಕೋ ಕೆಲವು ಪದ್ಧತಿ ಇದೆ, ಕೆಲವರು ತಲೆಗೆ ಎಣ್ಣೆನೇ ಹಾಕೋದಿಲ್ಲ, ಆದರೂ ತಲೆ ಜಿಡ್ಡಾಗುತ್ತೆ. ಅಂತಹ ಜಿಡ್ಡನ್ನು ಹೊಡೆದೋಡಿಸುವಂಥದ್ದು ಈ ಒಂದು ಆಯುರ್ವೇದಿಕ್ನ ಉತ್ಪನ್ನ ಅಂದರೆ ಇದು ತಪ್ಪಾಗೋದಿಲ್ಲ. ಹಾಗಾಗಿ ಇವೆಲ್ಲ ಜೊತೆಯಲ್ಲಿರಬೇಕು, ಇದ್ರೇ ಕಾಯಕ. ಒಳ್ಳೆಯದಾಗಲಿ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 4/6/2025 ಬುಧವಾರ ನವಮಿ ಉತ್ತರ ನಕ್ಷತ್ರ. ಇವತ್ತು ನಕ್ಷತ್ರ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ. ಯೋಗ ಫಲ ಚೆನ್ನಾಗಿದ್ದಾಗ ಅದರ ಕೆಲಸ ಕಾರ್ಯಗಳು ಸಹಿತ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಟ್ಟಂಥವ್ರು, ರಾಜ್ಯದ ಬಗ್ಗೆ, ಕರ್ನಾಟಕದ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದ್ರು ಸಹಿತ ಆ ಧ್ವನಿಗೆ ಮೊದಲು ನಿನ್ನ ಕ್ಷಮೆ ಕೇಳಬೇಕಾದ್ದೇ ಧರ್ಮ, ಅದಾದ ಮೇಲೆ ಮುಂದಿನ ಮಾತು ಅಂತ ಹೇಳಿದಂಥವ್ರು ಮೆಚ್ಚುವಂಥದ್ದು ನಾಗಪ್ರಸನ್ನಮೂರ್ತಿ ನ್ಯಾಯಾಧೀಶರು. ನಾಗಪ್ರಸನ್ನರವರು ಅವರು ಆಡಿದಂತಹ ಆ ವಿಶೇಷವಾದಂತಹ ನುಡಿ ಇತ್ತಲ್ಲ, ಎಲ್ಲರ ಮನಸ್ಸನ್ನು ಒಂದು ಕಡೆ ತಗೊಳ್ತು. ಇಂತಹ ನ್ಯಾಯಾಧೀಶರು ಬೇಕು. ಯಾಕೆಂದರೆ ನನ್ನ ಕಾರ್ಯಕ್ರಮ ನೋಡುವಂತಹ ತಾಯಂದರು ತಾವೆಲ್ಲರೂ ಇಂತಹ ನ್ಯಾಯಾಧೀಶರಿಗೆ ಒಳ್ಳೆಯದಾಗಲಿ ಅಂತ ನಾವು ಹರಸಬೇಕು, ಆಶೀರ್ವದಿಸಬೇಕು. ನಾವು ದೇವತೆಗಳ ಹತ್ರ, ನಾನಂತೂ ನಿನ್ನೆ ಈ ವಿಚಾರ ಗೊತ್ತಾದ ತಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿದೆ. ಯಾಕೆಂದರೆ ನಾಡು ನುಡಿ ಜಲ ಇದರ ಬಗ್ಗೆ ಹೋರಾಟಕ್ಕೆ ಕರ್ನಾಟಕಕ್ಕೆ ಸಿಕ್ಕಂಥ ಒಂದು ಜಯ ಅಂದರೂ ತಪ್ಪಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಗೋವಿಂದರ ನಾಮಸ್ಮರಣೆ ಮಾಡ್ತಾ ಹೀಗೋಗಿ ಹಾಗೆ ಬಂದು ರಾಶಿಫಲವನ್ನು ಶುರು ಮಾಡೋಣ. ಒಳ್ಳೆಯದಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿನ ಬುಧವಾರ, ಮಹಾವಿಷ್ಣು ಆರಾಧನೆ, ವಿಷ್ಣುದೇವರ ಆರಾಧನೆ ಮಾಡತಕ್ಕಂತಹ ಈ ದಿನ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನ ದೂರ ಆಗಲಿ, ಕಷ್ಟಗಳು ದೂರ ಆಗಲಿ. ಜೊತೆಗೆ ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿ ಯಾರೊಬ್ಬರಾದರೂ ಸಹಿತ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಬೆಳಿಗ್ಗೆ ಪ್ರತ್ಯಕ್ಷವಾಗಿ ಕಾಣುವಂತಹ ಸೂರ್ಯಚಂದ್ರನ ನಮಸ್ಕಾರ ಆಗಬೇಕು. ಮೊದಲು ಸೂರ್ಯನಿಗೊಂದು ನಮಸ್ಕಾರ ಮಾಡಿಕೊಂಡು ತದನಂತರ ಮನೆಯಿಂದ ಆಚೆ ಹೊರಡಬೇಕು. ಬೆಳಗ್ಗೆ ನೀವು ಬೆಳಕಿನ ಕಿರಣಗಳನ್ನು, ಸೂರ್ಯನ ಕಿರಣವನ್ನು ನೋಡಿ ಮಹಾವಿಷ್ಣುನ ಅಲ್ಲಿ ಪ್ರಾರ್ಥನೆ ಮಾಡಬೇಕು.
ಸೂರ್ಯ ನಮಸ್ಕಾರ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ವೃದ್ಧಿ ಇದೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವೃದ್ಧಿಸುತ್ತೆ. ಜೊತೆಗೆ ಸಂಜೆ ಆದರೆ ಚಂದ್ರ, ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಚಂದ್ರನ ನೋಡಿ ದರ್ಶನ ಮಾಡಿಕೊಂಡು ಭಗವಂತ ನನ್ನನ್ನು ಕಾಪಾಡಪ್ಪ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡು, ಕಣ್ತುಂಬ ನಿದ್ದೆ ಕೊಡು ಅಂತ ಭಗವಂತನ ಪ್ರಾರ್ಥನೆ ಮಾಡಿ. ಸೂರ್ಯ ಚಂದ್ರರು ಹೇಗೆ ಕಾಣ್ತಾರೋ ಹಾಗೆ ನಿಮ್ಮ ಪ್ರತ್ಯಕ್ಷ ದೇವತೆಯಾಗಲು ದೇವರಂದರೆ ಯಾರಪ್ಪ? ಅದು ನಿಮ್ಮ ಜನ್ಮದಾತರು, ತಂದೆ ತಾಯಿ. ಅವರಿಗಿನ್ನ ದೊಡ್ಡವರು ಮತ್ತೊಬ್ಬರಲ್ಲ. ನಾವು ಯಾರನ್ನೂ ಮೆಚ್ಚಿಸ್ತೀವಿ ಅಂತ ಹೋಗೋದಕ್ಕಿನ್ನ ಮೊದಲು ನಿಮ್ಮ ತಂದೆ ತಾಯಿನ ಮೆಚ್ಚಿಸಿ. ತಂದೆ ತಾಯಿ ಮೆಚ್ಚುವಂಥ ರೀತಿ ಮಕ್ಕಳು ಬಾಳ್ವೆ ಮಾಡಬೇಕು. ತಂದೆ ತಾಯಿ ಮೆಚ್ಚುವಂಥ ರೀತಿ ಮಕ್ಕಳು ನಡ್ಕೊಂಡ್ರೆ ಮಾತ್ರ ಆ ಕುಟುಂಬ, ಆ ಮನೆತನ, ಆ ವ್ಯಕ್ತಿಗೆ ಒಂದು ಬೆಲೆ. ಹೊರಗಡೆ ಇರ್ತಕ್ಕಂಥವ್ರನ್ನೆಲ್ಲರೂ ಸಹಿತ ಮೆಚ್ಚಿಸ್ಬೋದು. ಎಲ್ಲರ ಮೆಚ್ಚುಗೆಗೆ ನಮ್ಮ ಆಟ ಪಾಠಗಳನ್ನು ಆಡ್ಬೋದು, ಅಥವಾ ಅವರ ಮೆಚ್ಚುಗೆಗೋಸ್ಕರ ನಾವು ಇಲ್ಲದಂಥ ರೀತಿ ಆಟಗಳನ್ನು ಆಡ್ಬೋದು. ಆದರೆ ಜನ್ಮದಾತರಿಗೆ ನಾವೇನು ಅಂತಕ್ಕಂಥದ್ದು ಗೊತ್ತಲ್ವ? ಯಾಕೆಂದ್ರೆ ಅವರೇ ಜನ್ಮ ಕೊಟ್ಟು ಅವರು ಬೆಳೆಸಿರ್ತಕ್ಕಂಥದ್ದು. ಅದರಿಂದ ಸದಾಕಾಲ ನಾವು ಋಣಿಯಾಗಿರಬೇಕಾಗಿರ್ತಕ್ಕಂಥದ್ದು, ತಲೆಬಗ್ಸಿ ನಿಲ್ಲಬೇಕಾದ್ದು ಜನ್ಮದಾತರಿಗೆ, ತಂದೆ ತಾಯಿಗೆ, ಮತ್ತು ಯಾರಿಗೂ ಅಲ್ವೇ ಅಲ್ಲ. ಇನ್ನು ಯಾರಿಗೆ ಅಂತ ಆಲೋಚನೆ ಮಾಡಿರೋ ಅದು ಪಕ್ಕದಲ್ಲಿ, ಅದ ನಂತರ ಆಮೇಲೆ ಇರಲಿ ನೋಡೋಣ. ಆದರೆ ಮೊದಲು ತಂದೆ ತಾಯಿ ಇರಲಿ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹ ವೇಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ ಮಾಡುವಂತಹ ಮನಸ್ಸು, ಉದ್ಯೋಗದಲ್ಲೊಂದು ಬದಲಾವಣೆ ತಂದುಕೊಳ್ಬೇಕೆಂಬತಕ್ಕಂಥ ಆಸೆ, ವ್ಯವಹಾರಗಳಿಂದ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಬೇಕೆಂಬತಕ್ಕಂಥ ಆಸೆ. ಆದರೆ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಸಾಧ್ಯವಾ? ಇವತ್ತು ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಒಂದಷ್ಟು ಸಮಸ್ಯೆ ಇದೆ, ಒಂದಷ್ಟು ನೋವಿನ ಕ್ಷಣಗಳಿದೆ. ನೀವೆಷ್ಟೇ ಸಮಾಧಾನವಾಗಿರಬೇಕು ಅಂದ್ಕೊಂಡ್ರೂ ನಿಮ್ಮ ಪರಿಸರ ನಿಮ್ಮನ್ನು ಸಮಾಧಾನವಾಗಿರಲಿಕ್ಕೆ ಬಿಡೋದಿಲ್ಲ. ಹಾಗೆ ನೀವೆಷ್ಟೇ ಸರಿ ಹೋಗಬೇಕು ಅಂದ್ಕೊಂಡ್ರೂ ನಿಮ್ಮ ಗ್ರಹಸ್ಥಿತಿಗಳು ಅದಕ್ಕೆ ಸರಿಪಡಿಸೋದಿಲ್ಲ. ಇಂತಹ ಸಮಯದಲ್ಲಿ ತಾವು ಮಾಡಬೇಕಾದ್ದಾದರೂ ಏನು? ಮೊದಲು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ತಾವೆಷ್ಟೇ ಜ್ಞಾನವಂತರಾಗಿದ್ದು, ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದ್ದರೂ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಹಿತೈಷಿಗಳು, ಅದು ಸರಿಯಾದಂಥ ಮಾರ್ಗದರ್ಶಕರಿದ್ದರೆ ಅವರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ಎಲ್ಲವೂ ನನಗೆ ಗೊತ್ತು ಅಂತ ನಾವು ಮುಂದೆ ನಡೆದರೆ ಎಲ್ಲೋ ಒಂದು ಕಡೆ ಜಾರು ಬೀಳಬೇಕಾಗತ್ತೆ. ಆದರೆ ಇಲ್ಲಿ ಬುದ್ಧಿವಂತರಾಗಬೇಕು, ಇಲ್ಲಿ ಎಚ್ಚರಿಕೆ ತಂದುಕೊಳ್ಬೇಕು. ಜೊತೆಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಜಾಗ್ರತೆ ಇರಬೇಕು. ಆ ಜಾಗ್ರತೆಯಿಂದ ನಡೆದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ ಮೇಷರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀವಿ. ಅದರ ಜೊತೆಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ಪಾರಾಗೋ ವಿಧಾನ, ನಿಮ್ಮ ಪರಿಸರದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ತುಂಬೆ ಗಿಡ ಇದ್ದರೆ, ತುಂಬೆ ಗಿಡ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಅಕಸ್ಮಾತ್ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಈ ಹೆಸರು ಗೊತ್ತಿಲ್ಲ ಅಂದರೆ, ಶಿವನಿಗೆ ಇಷ್ಟವಾಗಿರ್ತಕ್ಕಂತಹ ಬಿಳಿಯ ಬಣ್ಣದ ಸಣ್ಣದಾದಂಥ ಹೂವುಗಳು ತುಂಬೆ ಹೂವು ಅಂತ ಹೇಳ್ತಾರೆ. ಅಂತಹ ತುಂಬೆ ಹೂವು ನೆಟ್ಟಲೊಡಿದ್ರೂ ಬಂದ್ಬಿಡುತ್ತೆ. ತುಂಬೆ ಹೂವು ಅಂತ ಕೇಳಿ, ಅಂತಹ ತುಂಬೆ ಹೂವನ್ನು ಕನಿಷ್ಠ ಪಕ್ಷ 5, 6, 9 ಈ ಪ್ರಕಾರವಾಗಿ ಸಂಗ್ರಹಿಸಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಶಿವನಿಗೆ ಹಾಕಿ. ಹಾಗೆ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಮೇಷರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರಿತು ಸರಿಯಾದಂಥ ದಾರಿಯಲ್ಲಿ ನಡಿಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರ ಒಂದಷ್ಟು ಬೇರೆ ನಡೆಯಿಂದ ನಿಮ್ಮ ಮನಸ್ಸಿನ ಮೇಲೆ ಆಗುವಂತಹ ಒಂದಷ್ಟು ನೋವಿನ ಕ್ಷಣಗಳಿರೋದ್ರಿಂದ ನೀವು ಹಾಕೋ ಹೆಜ್ಜೆನಲ್ಲೂ ಒಂದಷ್ಟು ವ್ಯತ್ಯಾಸ ತಂದುಕೊಳ್ತೀರಿ. ನೋಡಿ, ಸದಾಕಾಲ ಹೇಗೋ ಪರವಾಗಿಲ್ಲಪ್ಪ ಅನ್ನೋರಿಗೆ ಒಂದು ಸತಿ ಕುಂಟೋ ಅಂತ ಕ್ಷಣ ಎದುರಾಗುತ್ತೆ ಅಂದರೆ ಅದು ಇವತ್ತೇ. ಇವತ್ತು ವೃಷಭ ರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಜೋಪಾನ ಇರಬೇಕು. ಹಾಗೆ ಸಡನ್ ತೀರ್ಮಾನ ತಂದುಕೊಳ್ಬಾರ್ದು. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಒಂದಷ್ಟು ನೋವಿದೆ, ಒಂದಷ್ಟು ತಪ್ಪಾಗುತ್ತೆ, ಒಂದಷ್ಟು ಸಮಸ್ಯೆ ಆಗುತ್ತೆ. ಹಾಗೆ ಸಣ್ಣ ಮಕ್ಕಳಿದ್ದರೆ ಅವರ ಆರೋಗ್ಯದ ಕಡೆ ಗಮನ ಇರಲಿ. ವಯಸ್ಸಾಗಿರ್ತಕ್ಕಂಥ ವೃದ್ಧರಿದ್ದರೆ ಇವತ್ತು ನೀವು ಆಡುವ ಮಾತು, ಇವತ್ತು ನಿಮ್ಮ ತಗೊಳ್ಳುವ ನಿಲುವು ತೀರ್ಮಾನ ಸ್ವಲ್ಪ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ. ಆದರೆ ವೃಷಭ ರಾಶಿಯವರಿಗೆ ಅಷ್ಟೇ ಅದೃಷ್ಟದ ಕ್ಷಣಗಳಿದೆ. ಮಧ್ಯಾಹ್ನ ಒಳ್ಳೆ ಪ್ರಸಾದ ಊಟ ಮಾಡ್ತೀರಿ, ಕಣ್ತುಂಬ ನಿದ್ದೆ ಮಾಡ್ತೀರಿ, ಉದ್ಯೋಗದಲ್ಲಿ ಒಂಚೂರು ಪ್ರಗತಿ ಕಾಣಬಹುದಾಗುತ್ತೆ. ಜೊತೆಗೆ ಕೊಟ್ಟಿರ್ತಕ್ಕಂಥ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಲೇವಾದೇವಿಗಳು, ಹಣಕಾಸಿನ ವಿಚಾರ, ಇವತ್ತು ಅದಕ್ಕೊಂದು ಸಾಲ್ವೇಷನ್ ಸಿಗುತ್ತೆ. ಅಥವಾ ನೀವು ಕೊಟ್ಟು ಮರ್ತೋಗಿರ್ತಕ್ಕಂಥ ಹಣ ಅವರೇ ಬಂದು ಜ್ಞಾಪಿಸಿ ನಮಗೆ ನಾವು ಇಷ್ಟು ಹಣ ಕೊಡಬೇಕಾಗಿದೆ, ಇಷ್ಟು ಮೌಲ್ಯ ಕೊಡಬೇಕಾಗಿದೆ, ಅಥವಾ ಇಂಥದ್ದೊಂದು ವಸ್ತು ನಮ್ಮ ಹತ್ರ ಇದೆ, ಇದು ನಿಮ್ಮದು ತಗೊಳ್ಳಿ ಅನ್ನೋ ಮಾತು ಇವತ್ತು ಕೇಳ್ತೀರಿ.
ಅಂತಹ ಅದೃಷ್ಟದ ಕ್ಷಣವೂ ಇದೆ, ಸಮಸ್ಯೆನೂ ಇದೆ. ಸಮಸ್ಯೆಯನ್ನು ಹೇಗೆ ದೂರ ಮಾಡ್ಕೋಬೇಕು? ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕು. ಹಾಗೆ ಬಂದಂತಹ ಒಂದು ಸ್ಥಿತಿಗತಿಗಳನ್ನು ಶಾಂತ ರೀತಿಯಿಂದ ನೆಮ್ಮದಿಯಾಗಿ ಇಟ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ ಮತ್ತು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿ, ಹಾಗೆ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವಲ್ಲೂ ಅರ್ಥಗರ್ಭಿತವಾದಂತಹ ಚಿಂತನೆ, ಇದೆಲ್ಲವನ್ನೂ ಸಹಿತ ನೀವು ಸುಧಾರಣೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಲಾಭ ಜಾಸ್ತಿ ಇದೆ. ಅಂದರೆ ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಹೊಸದಾಗಿ ಮಾಡುವ ಕೆಲಸಕ್ಕೂ ಸಹಿತ ಲಾಭ ಇದೆ. ಹಾಗೆ ಇವತ್ತು ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಗುಣ ಏನಪ್ಪ ಅಂದರೆ, ಯಾರೊಬ್ಬರು ಹೇಳುವಂಥ ಮಾತನ್ನು ಸಹಿತ ಆಲಿಸುವಂಥದ್ದು. ಮೊದಲು ಅದು ಬರಬೇಕು. ನಾನು ಅಂತಕ್ಕಂಥದ್ದು ಪಕ್ಕದಲ್ಲಿಟ್ಟರೆ ನಾವು ಇನ್ನಷ್ಟು ಹೆಚ್ಚಾಗಿ ಅಭಿವೃದ್ಧಿ ಆಗ್ತೀವಿ. ಆದರೆ ಇಲ್ಲೇನಾಗುತ್ತೆ, ಇಲ್ಲಿ ನಾನು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬಿ ತುಳುಕೋದ್ರಿಂದ ಆಗುವಂತಹ ಕೆಲಸಗಳನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀವಿ. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವಲ್ಲಿ ತುಂಬ ಅದ್ಭುತ ಇದೆ. ಕಾರಣ ತಾಳ್ಮೆ ಇದೆ. ಯಾರು ತಾಳ್ಮೆಯಿಂದ ವರ್ತನೆ ಮಾಡ್ತಾರೆ ಅವರಿಗೆ ಹೆಚ್ಚಿನ ಲಾಭ ಇದ್ದೇ ಇರುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ಔದುಂಬರ ವೃಕ್ಷ, ಎಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಔದುಂಬರ ವೃಕ್ಷದ ಹತ್ರ ಹೋಗಿ ಅಲ್ಲಿ ಗುರು ದತ್ತಾತ್ರೇಯ ಸ್ವಾಮಿನ, ದತ್ತಾತ್ರೇಯರನ್ನು ಅಲ್ಲಿ ಪ್ರಾರ್ಥನೆ ಮಾಡಿ 2 ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ತಲೆನೋವು ಜಾಸ್ತಿ. ತಲೆನೋವು, ಮೈಕೈ ನೋವು, ಇದ್ದಕ್ಕಿದ್ದಂಗೆ ಟಯರ್ಡ್ನೆಸ್ ಆಗುವಂಥದ್ದು, ಸುಸ್ತಾಗುವಂಥದ್ದು. ಇದೆಲ್ಲಕ್ಕೂ ಸಹಿತ ಒಂದೇ ಮನೆಮದ್ದು ಏನಂದರೆ ಮನಸ್ಸನ್ನು ಪ್ರಶಾಂತತೆಯಿಂದ ಶಾಂತಿ ಸ್ವರೂಪವಾಗಿಟ್ಕೊಳ್ತಕ್ಕಂಥದ್ದು. ಎಂಥದ್ದೇ ಬರಲಿ, ಬಂದದ್ದು ಭಗವಂತ, ಎಂಥ ಕಷ್ಟ ಆದರೂ ನೀನು ನನ್ನ ಜೊತೆಲಿರಪ್ಪ ಅಂತ ದೇವರು ನಂಬಬೇಕು ನಾವು. ದೈವಂ ಮಾನಸ ರೂಪೇಣ, ಅಥವಾ ಅದು ಇನ್ನೊಬ್ಬ ವ್ಯಕ್ತಿ ಯಾರಾದರೂ ತಿಳಿದಿರ್ತಕ್ಕಂಥವ್ರು ಹೇಳುವ ಮಾತನ್ನು ಆಲಿಸಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೂ ಸಹಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಲೇವಾದೇವಿಗಳು ಮಾಡಲಿಕ್ಕೆ, ಕೊಟ್ಟು ತೆಗೆದುಕೊಳ್ಳೋದಕ್ಕೆ, ಹೊಸದಾಗಿ ಏನೋ ಮಾಡಬೇಕು ಅನ್ನೋದಕ್ಕೆ ಇವತ್ತಷ್ಟು ನಿಮಗೆ ಲಾಭ ಅಲ್ಲ. ಆದರೆ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ನೀವು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಬೋದು, ಸಮಸ್ಯೆಗೆ ಒಂದು ಪರಿಹಾರ ಹುಡುಕೊಳ್ಬೋದು, ಅಥವಾ ಬರುವ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು. ಒಂದು ಪುಣ್ಯಕ್ಷೇತ್ರ, ದೇವತಾ ಕ್ಷೇತ್ರ, ದೇವರ ಸಾನ್ನಿಧ್ಯ ಅಥವಾ ದೇವರ ಮಹಾಪ್ರಸಾದ ಇಂಥದ್ದನ್ನು ಸ್ವೀಕರಿಸ್ಬೋದು. ಅಂದರೆ ಇದೆಲ್ಲಕ್ಕೂ ಸಹಿತ ದಾರಿ ಆಗುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅಲ್ಲಿ ಎಲ್ಲಾದರೂ ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ಆಹಾರವನ್ನು ಕೊಡಿ. ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರ ಜನ್ಮದಾತೆ ಅಂದರೆ ಯಾರ್ದು ಕರ್ಕಾಟಕ ರಾಶಿ ಆಗಿರುತ್ತೋ ಅವರ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಇವತ್ತು. ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹಾಗೆ ತಾಯಿನ ಪ್ರೀತಿಯಿಂದ ಮಾತಾಡಿ. ಮಾತೃಕಾರಕ ಚಂದ್ರ, ಅದಕ್ಕೆ ತಾಯಿನ ಪ್ರೀತಿಯಿಂದ ಮಾತಾಡಿ. ಆ ತಾಯಿಯ ಮುದ್ದಾದಂಥ ಮನಸ್ಸು ನಿಮಗೆ ಹರಿಸಿ ಆಶೀರ್ವಾದ ಮಾಡಿದ್ರೆ ತಾವು ಇನ್ನಷ್ಟು ಎತ್ತರಕ್ಕೆ ಬೆಳಿತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡುವಂಥವರು ಸಾಕಷ್ಟು ಜನ ಇದ್ದೀರಿ. ಪ್ರತಿನಿತ್ಯ ಕರೆಗೆ ಪ್ರಯತ್ನಿಸ್ತಾ ಇರ್ತೀರಿ. ಅದೃಷ್ಟ ಯಾರ್ಯಾರಿಗೆ ಸಿಗುತ್ತೋ ಹಾಗೆ ಇವತ್ತು ಅಂತಹ ಅದೃಷ್ಟವಂತರು ಯಾರು ನೋಡೋಣ ಬನ್ನಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಊರು ಹೆಸರು ಬೇಡ ಗುರುಜಿ. ಹೇಳಮ್ಮ. ನಮ್ದು ಒಂದು ಭೂಮಿ ವಿಚಾರ ಕೋರ್ಟ್ ನಡೀತದೆ ಗುರುಜಿ. ಅದು ನಮ್ಮಂತೆ ಆಗುತ್ತೋ ಇಲ್ಲೋ ಅಂತ ಕೇಳ್ತೀವಿ. ಅಂದರೆ ಭೂಮಿ ವಿಚಾರನ? ಹಾಂ ಗುರುಜಿ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ. ಯಾರಾದರೂ ಒಂದು 3 ಜನದ ಸ್ನೇಹಿತರ ಹೆಸರು ಹೇಳಿ. ನಮ್ಮ ಸ್ನೇಹಿತರ ಹೆಸರು ಲತಾ, ಮಂಗ್ಲ, ಯಾವ್ದಾದ್ರು ದೇವರ ಹೆಸರು ಹೇಳಿ. ವೀರಭದ್ರ ಸ್ವಾಮಿ. ಆಗಲಿ ನೋಡಮ್ಮ, ಇದರಲ್ಲಿ ಇಷ್ಟೊತ್ತಿಗಾಗಲೇ ನಿಮ್ಮ ನ್ಯಾಯ ಸಿಗಬೇಕಾಗಿತ್ತು. ಇದಕ್ಕೆ ನ್ಯಾಯ ಸಿಗಲಿಕ್ಕೆ ಆಗದಿರಲು ಕಾರಣ ಏನಪ್ಪ ಅಂದರೆ, ನಿಮ್ಮ ಯಾರ ಹೆಸರಲ್ಲಿ ಭೂಮಿ ಇದ್ದು ಯಾರ ಹೆಸರಿಂದ ಅದು ಕೋರ್ಟ್ ಮೆಟ್ಲು ಹತ್ತಿದೆಯೋ ಅವರ ಜಾತಕದಲ್ಲೂ ಸಹಿತ ಒಂದಷ್ಟು ದೋಷಗಳಿದೆ, ಸಮಸ್ಯೆ ಇದೆ. ಜೊತೆಗೆ ಈ ಭೂಮಿಗೆ ಮೊದಲು ಇವತ್ತು ನೆನ್ನೆಲ್ಲ ಈ 2ನೇ ಸತಿ ಕೋರ್ಟ್ ಮೆಟ್ಲು ಹತ್ತಿರೋದಿರಬೇಕಿದು. ಅದಕ್ಕೋಸ್ಕರ ಇದು ಸರಿಯಾದಂಥ ರೀತಿ ನ್ಯಾಯಸ್ಥಾನದಲ್ಲಿ ನ್ಯಾಯ ಬರ್ತಿಲ್ಲ. ಇದಕ್ಕಾಗಿ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಯಾವ ಭೂಮಿಯಲ್ಲಿ ಇದು ಸಮಸ್ಯೆ ಇದೆಯೋ, ಯಾವ ಭೂಮಿ ಇದು ಕೋರ್ಟ್ ಮೆಟ್ಲು ಹತ್ತಿದೆಯೋ ಆ ಭೂಮಿನಲ್ಲಿ ಒಂದು ಬಸವ ಅಂದರೆ ಆಗುತ್ತಲ್ಲ ಎತ್ತು, ಒಂದು ಎತ್ತನ್ನು ಅಥವಾ ಬಸವನ್ನ ಅಲ್ಲಿ ಕರ್ಕೊಂಡೋಗಿ ಬಸವನ 4 ಪಾದ ತೊಳೆದು ಬಸವನಿಗೆ ಇಷ್ಟು ಆಹಾರ ಕೊಡಿ, ಅಂದರೆ ಅಲ್ಲೊಂದಿಷ್ಟು ಮೇವು ಹಾಕಿ. ಅದಾದ ಮೇಲೆ ಲಕ್ಷ್ಮೀ ಬೋರಹಸ್ವಾಮಿನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ.
ವರಹಾದೇವರ ಪ್ರಾರ್ಥನೆ ಮಾಡಿದ್ರೆ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಆದರೆ ಅದಕ್ಕೂ ಮೊದಲು ಬಸವನ ಅನುಷ್ಠಾನ ಮಾಡಿ. ಗುರುಜಿ ಇನ್ನೊಂದು ಅಲ್ಲಿಗೆ ಹೇಳಮ್ಮ ಹಲೋ ಹೇಳಮ್ಮ ಮಾತಾಡುತ್ತಾ. ಬಸವನ್ ಕರ್ಕೊಂಡೋಗಿ ಪೂಜೆ ಮಾಡಕ್ ಆಗಲ್ಲ ಗುರುಜಿ. ಅವರು ಅಪೋಸಿಟ್ ನಲ್ಲಿ ಇದಾರಲ್ಲ, ಅವ್ರು ತುಂಬಾ ಗಲಾಟೆ ಮಾಡ್ತಾರೆ, ಹೊಲದ ಹತ್ರ ಹೋಗಕ್ ಬಿಡಲ್ಲ. ನೀವು ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ? ಇಲ್ಲ ಗುರುಜಿ, ನಮ್ಮ ಮನೆಗೆ ಹೋಗಕ್ ಆಗ್ತಿಲ್ಲ. ಓಹೋ, ಒಂದು ಕೆಲಸ ಮಾಡಿ, ಒಂದು ಹಸಿರು ಬಣ್ಣದ ವಸ್ತ್ರ, ಅದರಲ್ಲಿ 4 ಹಿಡಿಯಷ್ಟು ಹೆಸರು ಕಾಳು, ಅದರ ಮಧ್ಯದಲ್ಲಿ ಒಂದು ಬಟ್ಲಡಿಕೆ, ಅದಿಷ್ಟು ಅದರ ಮೇಲೆ ಇಟ್ಟು ಅಲ್ಲಿ 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಈ ಭೂಮಿಯಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಿ ನಮಗೆ ನ್ಯಾಯಸ್ಥಾನದಲ್ಲಿ ಸರಿಯಾದ ನ್ಯಾಯ ನಮಗೆ ದೊರಕಲಿ ಅಂತಕ್ಕಂಥ ಮನಸ್ಸಿನಿಂದ 4 ಬುಧವಾರ ಮಾಡಿ 4 ಬುಧವಾರದ ಗಂಟನ್ನು ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ಬನ್ನಿ. ಇದಿಷ್ಟು ನೀವು ಮಾಡಿದ್ರೂ ಸಹಿತ ನಿಮಗೆ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ನಿಮಗೆ ನ್ಯಾಯ ಒದಗುತ್ತೆ. ಒಳ್ಳೆಯದಾಗಲಿ. ಬುಧವಾರ ಮಹಾವಿಷ್ಣು ಆರಾಧನೆ. ಪ್ರತಿಯೊಂದು ಭಾಗಗಳಲ್ಲೂ ಶಿವಕೇಶವರ ಸಾನ್ನಿಧ್ಯಗಳಿರುತ್ತೆ. ಶಿವಕೇಶವರ ಸಾನ್ನಿಧ್ಯ ಪ್ರತಿಯೊಂದು ಗ್ರಾಮದಲ್ಲೂ ಇರುತ್ತೆ, ಪ್ರತಿಯೊಂದು ಊರಲ್ಲೂ ಇರುತ್ತೆ, ಪ್ರತಿಯೊಂದು ತಾಲೂಕು ಡಿಸ್ಟಿಕ್ಗಳಲ್ಲೂ ಇರುತ್ತೆ. ಅಲ್ಲಿ ಶಿವಭಕ್ತರು ಇರ್ತಾರೆ, ವಿಷ್ಣು ಭಕ್ತರು ಇರ್ತಾರೆ. ಒಂದೊಂದು ದೇವಾಲಯದಲ್ಲಿ ಶಿವಕೇಶವರು ಎರಡೂ ಸಹಿತ ಒಂದೇ ಕಡೆ ನೋಡ್ಬೋದು ನಾವು. ಆದರೆ ಶಿವಕೇಶವರಿಗೆ ಭೇದ ಇಲ್ಲ, ಆದರೆ ಭಕ್ತರು ನಮಗಿದೆ ನೋಡಿ. ನಾನು ಶಿವಪಂಥ, ನಾನು ವೈಷ್ಣವ ಪಂಥ, ಈ ಪ್ರಕಾರದಂತಹ ಮನಸ್ಸಿರುತ್ತೆ. ಆದರೆ ಎಲ್ಲರೂ ಆಲೋಚನೆ ಮಾಡಬೇಕಾದ್ದು ಆಯಾ ಕಾಲದಲ್ಲಿ ನಾವೆಲ್ಲರೂ ಸಹಿತ ತ್ರಿಮೂರ್ತಿಗಳನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದರಲ್ಲೂ ಈ ಬುಧವಾರ ಇವತ್ತು ಯಾರೊಬ್ಬರ ಕಾಯಕಗಳು ಸಿದ್ಧಿ ಆಗಬೇಕಾದರೂ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಸಿದ್ಧಿ ಆಗಬೇಕಾದರೂ ದೇವರ ಪ್ರಾರ್ಥನೆಯನ್ನು ಮಾಡೋದು ಖಂಡಿತ ತಪ್ಪಲ್ಲ. ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತಲ್ಲ, ಅದನ್ನು ದೂರ ಮಾಡ್ಕೋಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಲ್ವ, ಅದ್ರ ಬಗ್ಗೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಬೇಕು. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಮೊದಲು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅನುಸರಿಸಬೇಕಾಗಿರ್ತಕ್ಕಂಥದ್ದು ದೇವತಾ ಪ್ರಾರ್ಥನೆಯನ್ನು. ಹಾಗೆ ಇವತ್ತು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಕಂದು ಬಣ್ಣದ ಗೋವಿಗೆ ನೋಡಿ, ಸಿಂಹರಾಶಿಯವರು ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಟ್ರೆ ಖಂಡಿತ ಒಳ್ಳೆ ಫಲ. ಹಾಗೆ ಸಂಜೆ ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು 1-2 ತುಳಸಿ ದಳದಿಂದ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದಾಗಲಿ, ಅಥವಾ ಒಂದು ಚಿಟಿಗೆಯಷ್ಟು ಗೋಧಿ ಕಾಳನ್ನು, 1 ಚಿಟಿಗೆಯಷ್ಟು ಗೋಧಿಯನ್ನು ಮನೆಗೆ ಬಂದಾದ ಮೇಲೆ ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆ ಇವತ್ತು ಗರ್ಜನೆ ಮಾಡೋದಕ್ಕಿಂತ ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾರೊಬ್ಬರ ಮೇಲೂ ನಿಮ್ಮ ಕೋಪ ಒಳ್ಳೆಯದಲ್ಲ, ಯಾರೊಬ್ಬರ ಮೇಲೂ ನಿಮ್ಮ ಗರ್ಜನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಶಾಂತಿಯಿಂದ ಸಮಾಧಾನದಿಂದ ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ಲಾಭ ಎಂಬತಕ್ಕಂಥದ್ದು ಅಧಿಕವಾಗಿದೆ. ಅದರ ಸಮಾಧಾನವಾಗಿ ಚಿಂತನೆ ಮಾಡಬೇಕಾಗಿದೆ. ಆಗುವಂತಹದ್ದನ್ನು, ಬರುವಂತಹದ್ದನ್ನು, ಅಥವಾ ಇನ್ನೇನು ಕಾರ್ಯಸಿದ್ಧಿ ಆಗುವಂಥದ್ದನ್ನು ಕೆಲವೊಮ್ಮೆ ನಮ್ಮ ಕೈಯಾರ ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯಾರನ್ನೋ ನಂಬ್ತೀವಿ, ಏನೋ ವ್ಯತ್ಯಾಸ ಮಾಡ್ಕೊಳ್ತೀವಿ. ನಮ್ಮ ಜ್ಞಾನ ಭಗವಂತ ನಮಗೆ ಯಥೇಚ್ಛವಾದ ಕೊಟ್ಟಿದ್ದಾನೆ, ಆದರೂ ಮತ್ತೊಬ್ಬರ ಮಾತು ಕೇಳಿ ಆಗುವ ಕೆಲಸಕ್ಕೆ ನಾವೇ ಒಂದು ತಡೆ ಹಾಕಿಬಿಡ್ತೀವಿ. ಅದರಿಂದ ಇಲ್ಲಿ ತಾಳ್ಮೆ ಬೇಕು. ಕನ್ಯಾರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ಇದ್ದು ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಖಂಡಿತ ಫಲ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಇವತ್ತು ಅಧಿಕವಾದಂಥ ಲಾಭ. ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇದ್ದರೂ ಇವತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಅದೃಷ್ಟ ಇರತಕ್ಕಂಥ ಕ್ಷಣ. ಹಾಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2 ರಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದಂಥ ಕಾಲವನ್ನು, ವಿಶೇಷವಾಗಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಬೇಡ. ಯಾಕೆಂದರೆ ಸಾಕಷ್ಟು ನೊಂದು ಬೆಂದಿರ್ತಕ್ಕಂಥವ್ರು, ಕಷ್ಟಗಳನ್ನು ಕಂಡಿರ್ತಕ್ಕಂಥವ್ರು, ಕೆಲಸ ಕಾರ್ಯಗಳಾಗದಿರ ಕಣ್ಣೀರು ಹಾಕಿರ್ತಕ್ಕಂಥವ್ರು ಕನ್ಯಾರಾಶಿಯಲ್ಲಿದ್ದೀರಿ. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬೆಳಕು ಬೇಕಲ್ಲ. ಆ ಬೆಳಕನ್ನು ಸಿಗಬೇಕಾದ್ರೆ ಮೊದಲು ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿಕೊಂಡು ಮುಂದೆ ನಡೆದರೆ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಕಾರ್ಯಸಿದ್ಧಿ ಆಗುವಂತಹ ಯೋಗ ಫಲ, ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಳುವಂಥ ಫಲ.
ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಇರ್ತಕ್ಕಂತಹ ಉದ್ಯೋಗದ ಜೊತೆಗೆ ಮತ್ತಷ್ಟು ಏನಾದರೂ ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿಯನ್ನು ತಲೆ ತುಂಬಿಸ್ಕೊಂಡಿರ್ತೀರಿ. ಹಾಗೆ ಹೆಣ್ಣು ಮಕ್ಕಳಿಗೂ ಸಹಿತ ಒಂದು ಸ್ಥಾನಮಾನ ಸಿಗುವಂಥ ದಿನ, ಮನಸ್ಸಲ್ಲಿ ತುಂಬ ದಿನಗಳ ನಂತರ ಒಂದು ಸಂತೋಷ ಸಂಭ್ರಮವನ್ನು ಇವತ್ತು ನಾವು ನೋಡುವಂಥ ಕಾಲ. ಹಾಗೆ ಮಧ್ಯಾಹ್ನದ ಪ್ರಸಾದ ಸಹಿತ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಊಟ ಮಾಡಿ ಒಂದು ಸಂತೋಷ ಪಡ್ತಕ್ಕಂಥ ಒಂದು ಕ್ಷಣ. ಇವತ್ತು ಒಂದಷ್ಟು ಔತಣಕೂಟವೋ ಅಥವಾ ಯಾವುದಾದ್ರು ಒಂದು ಸ್ನೇಹಿತರ ಜೊತೆ ಎಲ್ಲ ಊಟಕ್ಕೆ ಹೊರಡ್ತಕ್ಕಂಥದ್ದು, ಅಥವಾ ಏನೋ ಒಂದು ಒಟ್ಟಾರೆ ಹೇಳಬೇಕಂದ್ರೆ 11 ಗಂಟೆಯಿಂದ 3 ಗಂಟೆ ತನಕ, 11ರಿಂದ 3ರ ಮಧ್ಯದಲ್ಲಿ ಮನಸ್ಸಿಗೊಂದಿಷ್ಟು ಭಾಳ ಆನಂದವಾಗಿ ಸಮಯವನ್ನು ಕಳಿತೀರಿ. ಹಾಗೆ ಇದೇ ಸಮಯದಲ್ಲಿ ಒಂದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಮೆಲುಕು ಹಾಕುವಂಥದ್ದು, ಅಯ್ಯೋ ನಾನು ಹಾಗಿದ್ದಿದ್ದು ಚೆನ್ನಾಗಿತ್ತೇನೋ, ನಾನು ಹಂಗೆ ಇರಬಾರ್ದಾಗಿತ್ತು, ಅಥವಾ ನಾನು ಹಾಗಿದ್ದಿದ್ದು ತಪ್ಪಾಯಿತು, ಈ ಪ್ರಕಾರವಾದಂಥ ಒಂದು ತರ್ಕ ವಿಮರ್ಶೆಗಳಿಂದ ಮನಸ್ಸು ನೊಂದುಕೊಳ್ತೀರಿ. ಏನೇ ಆದರೂ ಹಿಂದಾಗಿರ್ತಕ್ಕಂಥದ್ದು ಹಿಂದಕ್ಕೆ ಹೋಯ್ತು. ಮುಂದೆ ಆಗಬೇಕಾಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಯಾವತ್ತೂ ಅಷ್ಟೇ ಹಿಂದದ್ದನ್ನೇ ನಾವು ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಮುಂದೆ ಏನಾಗಬೇಕು, ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥದ್ರ ಅರಿವು ಇರಬೇಕು. ಅಂತಹ ಅರಿವನ್ನು ಇವತ್ತು ತಂದುಕೊಂಡ್ರೆ ಇವತ್ತು ತುಲಾರಾಶಿಯವರಿಗೆ ಅದೃಷ್ಟದ ದಿನವೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಲಾಭದ ಕ್ಷಣಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಆದರೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಯಾರೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ನೀವು ಅದರಂತೆ ನಡ್ಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ನಿಮ್ಮ ಪ್ರತ್ಯೇಕವಾದಂತಹ ಚಿಂತನೆ ಇದ್ದರೆ ಮಾತ್ರ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದಾಗುತ್ತೆ. ಆದರೂ ಇವತ್ತು ನೀವು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನೇ ತಗೊಳ್ತೀರಿ. ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಳುವಂತಹ ಯೋಗ ಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ಆದರೆ ವೃಶ್ಚಿಕ ರಾಶಿಯವರು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಈಶಾನ್ಯ ದಿಕ್ಕಲ್ಲಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದು ಅಥವಾ ಹಸಿರು ಗಿಡದ ಮೇಲೆ ಹಾಕೋದು ಹಾಕಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ತುಳಸಿಯನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಕರೆ ಮಾಡಿ ಸಿದ್ಧರಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರೂಜಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುಲ್ಬರ್ಗದಿಂದ ಕಾಲ್ ಮಾಡ್ತಾ ಇದ್ದೀವಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ಗುಲ್ಬರ್ಗದಿಂದ ನಾಗಮ್ಮ. ಹೇಳು ತಾಯಿ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಹಾಂ, ಏನು ಓದಿದ್ದೀರಿ? ನಂದು ಇಂಜಿನಿಯರಿಂಗ್ ಮುಗ್ದಿದ್ದು ಗುರೂಜಿ. ಮದುವೆ ಪ್ರಯತ್ನ ಮಾಡ್ತಿದ್ದಾರಾ? ಮಾಡ್ತಿದ್ದಾರೆ ಗುರೂಜಿ. ಬಂದು ನೋಡಿ ಹೋಗ್ತಾ ಇದ್ದಾರೆ, ಬಟ್ ಸೆಟ್ ಆಗ್ತಾ ಇಲ್ಲ. ಇವಾಗ ಒಂದು ನೋಡಿ ಹೋಗಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ, ಬಟ್ ನಮ್ಮ ಕಡೆಯಿಂದ ಸ್ವಲ್ಪ ಅದಕ್ಕೆ. ಇರಲಿ, ನಿನ್ನ ವಿಚಾರದಲ್ಲಿ, ನಿನ್ನ ಮದುವೆ ವಿಚಾರದಲ್ಲಿ ನಿನ್ನ ಮನಸ್ಸು ನಿನಗೆ ಸಂಪೂರ್ಣ ನಿನಗೆ ಒಪ್ಪಿಗೆ ಇರುವಂಥದ್ದನ್ನು ಮಾತ್ರ ನೀನು ಆಯ್ಕೆ ಮಾಡ್ಕೊ. ಯಾಕೆ ಅಂತ ಹೇಳ್ತೇನೆ ಕೇಳು. ಇನ್ನೊಬ್ಬರ ಬಲವಂತಕ್ಕೆ ನೀನು ಒಪ್ಕೊಳ್ಳೋಕೆ ಹೋಗಬೇಡ. ಮೊದಲಿಂದ ನೀನು ಮಾಡ್ತಿರೋ ತಪ್ಪಿದು. ಯಾವುದೇ ಒಂದು ವಿಚಾರ ಆದರೂ ನಿನ್ನ ಇಷ್ಟದ ಪ್ರಕಾರ ಇಲ್ಲಿವರೆಗೂ ಏನೂ ನಡೆದಿಲ್ಲ. ಇಲ್ಲಿವರೆಗೂ ನಿನ್ನಿಷ್ಟದ ಪ್ರಕಾರ ನಡೀಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ನಿನ್ನ ಗ್ರಹಸ್ಥಿತಿಗಳು ಹಾಗೇ ಇದೆ. ಅದಕ್ಕೋಸ್ಕರ ನೀನು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿ. ಯಾಕೆಂದರೆ ನಾಳೆ ಸಂಸಾರ ಮಾಡೋಳು ನೀನು. ಈ ಸುಂದರವಾದಂಥ ಬದುಕು, ಈ ಜೀವನ ಬಿಟ್ಟು ಒಂದು ಹೊಸ ಬದುಕು ಕಟ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ಹೆಣ್ಮಕ್ಳ ಗುಣ. ಅದು ತಪ್ಪಲ್ಲ. ಅದು ಹೆಣ್ಣು ಅಂದರೆ ಹಾಗೇನೆ. ಹೆಣ್ಣು ಇಲ್ಲಿ ಹುಟ್ಟಬೇಕು, ಇನ್ನೊಂದು ಮನೆಯಲ್ಲಿ ಬೆಳಗಬೇಕು. ಆದರೆ ನಿನ್ನ ಭವಿಷ್ಯದಲ್ಲಿ ಇಲ್ಲಿವರೆಗೂ ನಿನಗೆ ಯಾವುದೇ ತರಹ ಒಂದಷ್ಟು ಕಾರ್ಯಸಿದ್ಧಿಗಳಾಗ್ದಿರ ನಿನ್ನ ಬದುಕಲ್ಲೊಂದು ಅದೃಷ್ಟ ತಂದುಕೊಳ್ಬೇಕಾದ್ರೆ ನೀನು ಮೊದಲು ನಾನು ಕೇಳಿದ್ರೆ ನಿಮ್ಮ ತಂದೆ ತಾಯಿನ ಪೇರೆಂಟ್ಸನ್ನು ಜೊತೆಲಿ ಕೂಡಿಸ್ಕೊಂಡು ಒಂದು ನವಗ್ರಹ ಶಾಂತಿ ಮಾಡ್ಕೊ. ಒಂದು ನವಗ್ರಹ ಆರಾಧನೆ ಮಾಡಿ ನವಗ್ರಹ ಶಾಂತಿ ಆದಮೇಲೆ ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ, ನಿಮ್ಮ ಗುಲ್ಬರ್ಗ ಅಂದರೆ ಹತ್ತಿರದಲ್ಲಿ ಗಾಣಗಾಪುರ ದತ್ತಕ್ಷೇತ್ರ, ಅಲ್ಲಿ ಗುರುವಿನ ಕ್ಷೇತ್ರ, ಆ ಸಾನ್ನಿಧ್ಯ ಭೀಮಾ ನದಿ ತೀರದಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಗುರು ದತ್ತಾತ್ರೇಯನ ದರ್ಶನ ಮಾಡಿಕೊಂಡು ಸಾಧ್ಯವಾದರೆ ಒಂದು ರಾತ್ರಿ ಅಲ್ಲೇ ಉಳಿದು ಮಾರನೇ ದಿವಸ ಬೆಳಗ್ಗೆ ಮತ್ತೊಂದು ದರ್ಶನ ಮಾಡಿಕೊಂಡು ಬಂದರೆ ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದಾದ ಮೇಲೆ ನಿನ್ನ ವಿವಾಹಕ್ಕೆ ಬಹಳಷ್ಟು ಯೋಗ್ಯವಾದಂಥ ರೀತಿ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಪ ಅಮ್ಮನಿಗೆ ಹೇಳಿ ಒಂದು ನವಗ್ರಹ ಪೂಜೆ, ದತ್ತಾತ್ರೇಯರ ಸಾನ್ನಿಧ್ಯದ ದರ್ಶನ, ಒಂದು ರಾತ್ರಿ ಮಲಗುವಂಥದ್ದು, ಭೀಮಾ ನದಿ ತೀರದಲ್ಲಿ ಭೀಮಾ ನದಿಯಲ್ಲಿ ಒಂದು ಸ್ನಾನ ಮಾಡಿಕೊಂಡು ಬರ್ತಕ್ಕಂಥದ್ದು. ಇದಿಷ್ಟು ಕ್ರಮ ನೀನು ಮಾಡು, ಖಂಡಿತ ಒಳ್ಳೆಯ ಹೆಚ್ಚಿನ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಮ್ಮ. ಇವತ್ತು ರಾಶಿಫಲಗಳಾಗಲಿ ಅಥವಾ ಕೆಲವಷ್ಟು ವಿಚಾರಗಳಾಗಲಿ ಇದೆಲ್ಲವನ್ನು ತಿಳ್ಕೊಳ್ಳೋದು ಬಹಳಷ್ಟು ಉತ್ತಮ. ಯಾಕೆಂದರೆ ಕೆಲವು ವಿಚಾರಗಳು ಆಯಾ ಕಾಲದಲ್ಲೇ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಸಾಮಾನ್ಯಕ್ಕೆ ಕೆಲವಷ್ಟು ರಾಶಿಗಳಲ್ಲಿ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದರೂ ಆಗಿಂದಾಗಲೇ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಆ ಪರಿಹಾರವನ್ನು ಆಗಿಂದಾಗಲೇ ಮಾಡಿದ್ರೆ ಮಾತ್ರ ಅವತ್ತಿನ ಭವಿಷ್ಯತ್ತಿಗೆ ಸರಿ ಹೋಗ್ತಕ್ಕಂಥದ್ದು. ನಾವು ತಿಳಿಸುವಂಥ ರಾಶಿಫಲ ಸಹಿತ ನಿಮಗೆ ಈ ದಿನದ 24 ಗಂಟೆವರೆಗೂ ಮಾತ್ರನೇ. ಅಂದರೆ ಈಗ ಪ್ರಾರಂಭ ಆಯಿತು ಅಂದರೆ ರಾತ್ರಿ ಮಲಗ್ತೀರಿ, ಅಷ್ಟರೊಳಗೆ ನಡೆದೋಗಿರುತ್ತೆ. ಅಂದರೆ ಇದು ನಾಳೆಗೆ ಅಂತಕ್ಕಂಥದ್ದಲ್ಲ. ಅದಕ್ಕೋಸ್ಕರ
ಆ ದಿನದಲ್ಲಿ ಬರುವಂತಹ ಲಾಭ ನಷ್ಟಗಳು, ಅದಕ್ಕೆ ಬೇಕಾಗಿರುವ ಪರಿಹಾರದ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಕಾಯಕ ಅಂದರೆ ಅದು ಮಹಾವಿಷ್ಣುವಿನ ಆರಾಧನೆ. ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ ಒಂದಿಷ್ಟು ನೀರು ಹಾಕಿ, ತುಳಸಿ ಗಿಡಕ್ಕೆ ಒಂದು 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಜೊತೆಗೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ಮೇಲೆ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿದ್ಮೇಲೆ, ಲಕ್ಷ್ಮೀನಾರಾಯಣರ ಪ್ರತಿರೂಪವಾಗಿ ನಿಮ್ಮ ಜನ್ಮದಾತರು ತಂದೆ ತಾಯಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದೆ ನಾನು. ಯಾಕೆಂದರೆ ದೇವರ ಹೆಸರು ಹೇಳಿ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ದೇವರು ನಮಸ್ಕಾರ ಮಾಡಿದಷ್ಟೇ ಪುಣ್ಯ. ಆ ಪುಣ್ಯ ಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ, ಸತ್ಯಾಸತ್ಯತೆಗಳನ್ನು ಅರಿತು ಹೆಜ್ಜೆ ಹಾಕುವಂಥ ಯೋಗ ಲಕ್ಷಣ ಇದೆ. ಇವತ್ತು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾಗಿದೆ. ಹಾಗೆ ಏನೇ ತೀರ್ಮಾನ ತಂದುಕೊಂಡ್ರೂ ಆ ತೀರ್ಮಾನ ಸರಿಯಾದ ಕ್ರಮದಲ್ಲೇ ಇರಬೇಕು. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಕುಲದೇವರ ಆರಾಧನೆ ಮಾಡಬೇಕು. ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಧನುರಾಶಿಯವರು ಇವತ್ತು ಲಕ್ಷ್ಮೀ ನರಸಿಂಹನ ಹೆಸರನ್ನು 11 ಬಾರಿ ಹೇಳ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಮನೆಯಿಂದ ಆಚೆಗೊಳ್ಳುವಾಗ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಹೆಸರುಕಾಳು. ಕಡಲೆಬೇಳೆ, ಹೆಸರುಕಾಳು, ಅಕ್ಕಿ ಈ 3 ಧಾನ್ಯವನ್ನು 1 ಚಿಟಿಗೆಯಷ್ಟು ಮಾತ್ರ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ರೆ ಬರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ತೊಂದರೆ ತಾಪತ್ರೆಗಳು, ಆಗುವಂತಹ ಮನಸ್ತಾಪಗಳು ಎಲ್ಲವೂ ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಮ್ಮೆ ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು, ಊಟ ಮಾಡೋದಕ್ಕಿಂತ ಮುನ್ನ ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ಓಂ ಶಂ ಶನೈಶ್ಚರಾಯ ನಮಃ ಅಂತಕ್ಕಂಥ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿ ತದನಂತರ ಊಟ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಹೆಚ್ಚಿನ ಯಶಸ್ಸನ್ನು, ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಬೇಕು ಬೇಡಗಳ ಸರಿಯಾದ ಚಿಂತನೆ ಮಾಡಬೇಕಾಗಿದೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ. ಹಾಗೆ ಯಾವುದೇ ಕೆಲಸ ಆದರೂ ಸಿದ್ಧ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿದೆ. ಹಾಗೆ ಇವತ್ತು ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭನೇ ಸಿಗುವಂಥ ಯೋಗ ಫಲ ಇದೆ. ಹಾಗೆ ಇವತ್ತು ಮೊದಲು ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು ಸ್ವಲ್ಪ ಆಲೋಚನೆ ಮಾಡತಕ್ಕಂಥದ್ದು. ನೀವು ಆಲೋಚನೆ ಇಲ್ಲದಿರೇ ಹೆಜ್ಜೆ ಹಾಕ್ತಾ ಇದ್ದೀರಿ, ಮುಂದೇನು ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ನಡೀತಿದ್ದೀರಿ. ನಾಳೆ ಬೆಳಗಿನ ಸೂರ್ಯನ ಕಿರಣ ನಿಮಗೆ ವರ್ಚಸ್ಸನ್ನು, ತೇಜಸ್ಸನ್ನು ಕೊಡಬೇಕು. ಆ ಕಿರಣದ ಬಗ್ಗೆ ಆಲೋಚನೆ ಮಾಡಬೇಕು. ಅದು ಬಿಟ್ಟು ಬೇರೆಲ್ಲದರ ಬಗ್ಗೆಯೂ ಚಿಂತನೆ ಮಾಡ್ತಾ ಇದ್ದೀರಿ. ಆರೋಗ್ಯಕರವಾದಂತಹ ಬೆಳವಣಿಗೆ ಇದ್ದು ಒಂದಷ್ಟು ನೆಮ್ಮದಿಯುತವಾದಂತಹ ಕಾಲವನ್ನು ಕಳಿಬೇಕಾಗಿರ್ತಕ್ಕಂಥವ್ರಿಗೆ ಅಂಗೈಯಲ್ಲಿ ಸಾಮ್ರಾಜ್ಯವಿದ್ದರೂ ಸಹಿತ ಸಾಮ್ರಾಜ್ಯವನ್ನೆಲ್ಲ ಕಳ್ಕೊಂಡು ಎಲ್ಲ ಹೊರಗಡೆ ಬದುಕ್ತೀನಿ ಅನ್ನೋ ಥರ ನಿಮ್ಮ ಚಿಂತನೆ ನಡೀತಾ ಇದೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ತಾವಿರ್ತಕ್ಕಂಥ ನೆಲದ ಬಗ್ಗೆ ಚಿಂತನೆ ಮಾಡಿ, ತಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಬರುವಂಥ ತೊಂದರೆ ತಾಪತ್ರೆಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಈ ಸಮಯದಲ್ಲಿ ಓಂ ನಮೋ ನಾರಾಯಣ, ಓಂ ನಮೋ ಲಕ್ಷ್ಮೀನಾರಾಯಣ, ಓಂ ನಮೋ ನಾರಾಯಣ ಈ ಪ್ರಕಾರವಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವೇ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ ಅಥವಾ ಸಾಧಿಸಿದ್ದೇನೆ ಅಥವಾ ನನ್ನ ಸಾಧನೆಯ ಹಾದಿಯಲ್ಲಿ ಭಗವಂತನ ಆಶೀರ್ವಾದ ಇದೆ ಎಂಬತಕ್ಕಂಥ ಚಿಂತನೆಯಿಂದ ಕುಂಭರಾಶಿಯವರು ಮುಂದಾಗ್ತೀರಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೋ ಅಥವಾ ಒಂದು ಪುಣ್ಯಕ್ಷೇತ್ರಕ್ಕೋ ಒಂದು ತೀರ್ಥಕ್ಷೇತ್ರಕ್ಕೋ ಹೋಗಿ ಒಂದು ದೇವರ ದರ್ಶನ ಮಾಡುವಂಥದ್ದಾಗುತ್ತೆ. ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಗೋಧಿ, ಒಂದಷ್ಟು ಅಕ್ಕಿ ಮತ್ತು ಗೋಧಿಯನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಅದನ್ನು ಸಂಜಾ ಕಾಲದಲ್ಲಿ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ, ಯಾವುದಾದ್ರು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದನ್ನ ಹೆಚ್ಚಿನ ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾದ್ದರಿಂದ ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಕುಲದೇವರನ್ನು, ಮನೆದೇವರ ಕೃಪಾಶೀರ್ವಾದವನ್ನು ಶ್ರೀನಿವಾಸನ ಅನುಗ್ರಹವನ್ನು ಪಡೆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಎಲ್ಲೋ ಒಂದು ಹೆಜ್ಜೆ ಹಿಂದಕ್ಕೆ ಬೀಳ್ತಾ ಇದ್ದೀರೇನೋ, ನಿಮ್ಮ ವಿದ್ಯಾರ್ಥಿಯ ಜೀವನ ಅಷ್ಟು ಸುಗಮವಾಗಿ ನಡೀತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ತಾ ಇದೆ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಾ ಇದೆ. ಆರೋಗ್ಯದ ಕಡೆ ಗಮನ ಬೇಕು. ಹಾಗೆ ಆಫೀಸುಗಳಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡೋರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರಿಗೆ ಯಾರಾದರೂ ಒಬ್ಬರ ಸಹಾಯ ಬೇಕು. ಮತ್ತೋರ್ವರ ಸಹಾಯದಿಂದ ಅಷ್ಟೇ ನೀವು ಲಾಭವನ್ನು ಗಳಿಸ್ಲಿಕ್ಕಾಗುತ್ತೆ. ಕಾರಣ ನೀವು ಏನೇ ಶ್ರಮಪಟ್ಟರೂ ಸಹಿತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಆ ಫಲ ಸಿಗಲಿಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಅನುಭವಸ್ಥರ ಮಾತು ನಿಮಗೆ ಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮ ವಹಿಸಿ, ಶ್ರಮದಿಂದ ಒಂದು ಅರ್ಥಗರ್ಭಿತವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವರು ಕರೆಯಲ್ಲಿ ಸಿದ್ಧರಾಗಿದ್ದಾರೆ. ಬನ್ನಿ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಕೋಟಿ ಕೋಟಿ ನಮನಗಳು ಗುರುಜಿ ನಮ್ಮ ಕಡೆಯಿಂದ. ನಮಸ್ತೆ ನಾನೇ ತಾಯಿ. ತುಂಬಾ ಲಕ್ಕಿ ಗುರುಜಿ. ಹೇಳಮ್ಮ. ತುಂಬಾ ಅಂದ್ರೆ ನನ್ಗೆ ಕಾಲೂ ಸಿಕ್ಕಿದೆ ಗುರುಜಿ, ಒಂದು 3-4 ಟೈಮ್ ಸಿಕ್ಕಿದೆ. ಆಮೇಲೆ ಲೆಟರ್ನು ಓದಿದ್ದೀನಿ ನಂದು. ಓಹೋ. ಎಲ್ಲ ನಾ ಏನ್ ಮಾಡಿದ್ರು ನಿಮ್ಗೆ ಕೇಳಿ ಮಾಡ್ತೀನಿ ಗುರುಜಿ. ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಆಗ್ಲಿಮ್ಮ. ಆದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಇದನ್ನ ಮಾಡ್ತಾರೆ ಸರ್ ಗುರುಜಿ. ಹೇಳಮ್ಮ. ಜಾಬ್ನ ಹೋಗ್ತಾರೆ ಗುರುಜಿ, ಒಂದ್ 3-6 ತಿಂಗಳು ಹೋಗಿ ಬಿಟ್ಬಿಡ್ತಾರೆ. ಅಂದ್ರೆ ಅವರು ಫಸ್ಟ್ ಆರ್ಮೇಲೆ ಇದ್ರು ಗುರುಜಿ, ಅದ್ ಮುಗಿಸ್ಕೊಂಡ್ ಬಂದು ಇಲ್ಲಿ ಮಾಡ್ತಿದ್ದಾರೆ. ಸ್ವಲ್ಪ ದಿನ ಹೋಗತ್ಲೆ ಸ್ವಲ್ಪ ಇದು ಮಾಡ್ತಾರೆ ಗುರುಜಿ, ಡ್ರಿಂಕ್ಸ್ ಮಾಡ್ತಾರೆ ಗುರುಜಿ. ಸ್ವಲ್ಪ ಅದ್ರಲ್ಲಿಂತ ಪ್ರಾಬ್ಲಮ್ ಏನೋ ಬಿಡಿಸ್ಬಿಡ್ತಾರೆ ಸ್ವಲ್ಪ ದಿನ. ಹಂಗಾಗಿ ಎಲ್ಲ ಅವ್ರದ್ದು ತಂದೆ ತಾಯಿ ನನಗೆ ಏನು ಕೊಡ್ದಂಗೆ ಹೊರಗೆ ಹಾಕಿದ್ದಾರೆ ಗುರುಜಿ. ನಾವೆಲ್ಲ ದುಡ್ದೇ ಉಂಟಿದೀವಿ ಈಗಾದ್ರು. ಅದೇ ತುಂಬಾ ಪ್ರಾಬ್ಲಮ್ ಆಗಿದೆ ಗುರುಜಿ ನನಗೆ. ಹಂಗಂದ್ರೆ ಊಟದ್ದು ಬಟ್ಟದೆ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಆದ್ರೆ ಅದು ಕೈ ಹತ್ತಾ ಇಲ್ಲ ಗುರುಜಿ. ಮಕ್ಕಳ ವಿದ್ಯಾಭ್ಯಾಸ ಒಂದಿದೆ, ಅವರು ಏನು ಕೊಡ್ತಾ ಇಲ್ಲ ಹಿರಿಯರನ್ನ. ಮಕ್ಕಳು ಏನು ಓದ್ತಾ ಇದ್ದಾರೆ? ಮಕ್ಕಳು ಏನು ಓದ್ತಾ ಇದ್ದಾರಮ್ಮ? ನೀವ್ ಹೇಳ್ದಂಗೆ ಅಗ್ರಿ ಆಗಿದೆ ಗುರುಜಿ ನನ್ ಮಗಳಿಗೆ. ಒಂದ್ ಹುಡುಗ ಇಲ್ಲೇ ಸ್ಕೂಲ್ ಹೋಗ್ತಾನೆ ಗುರುಜಿ. ಮನೆ ಬಗ್ಗೆನೇ ಕೇಳ್ಬೇಕಿತ್ತು ಸ್ವಲ್ಪ. ಅವ್ರದ್ದು ನಮ್ಮ ಮನೆಯವ್ರದ್ದು ಸ್ವಲ್ಪ ಚೆನ್ನಾಗಾದ್ರೆ ಸಾಕು. ನೀವ್ ಏನೇನ್ ಹೇಳ್ತೀರಾ ಪೂಜೆ ನಾ ಎಲ್ಲಾ ಮಾಡ್ತೀನಿ ಗುರುಜಿ. ಬೇರೆಯವ್ರು ಹೇಳಿದನು ಮಾಡ್ತೀನಿ, ಅದೆಲ್ಲ ಚೆನ್ನಾಗಿದೆ. ನೀವೇ ನನ್ನ ಅಣ್ಣ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದೀನಿ ಗುರುಜಿ. ನಂಗೆ ತುಂಬಾ ಕಾಲ್ ಸಿಕ್ಕಿದ್ಕೆ ಫುಲ್ ಖುಷಿನ ಆಗಿದೆ. ಏನ್ ಹೇಳ್ಕೊಡ್ಬೇಕಂತಾನ ಅರ್ಥನ ಆಗ್ತಿಲ್ಲ ಗುರುಜಿ. ಆಮೇಲೆ ಲೆಟರ್ನ ಓದೋದ್ ಬಿಟ್ಬಿಟ್ಟಿದ್ದಾರೆ ನನಗೆ. ಲೆಟರ್ನ ಹಾಕ್ತಾ ಇದ್ದೀನಿ ಗುರುಜಿ ನಾ ಇನ್ ಸಂಬಂಧನ. ಆಗ್ಲಿ, ನೋಡ್ತೀನಿ, ಚಿಂತೆ ಮಾಡಬೇಡಿ. ಗುರುಜಿ ಗುರುಜಿ ಹೇಳಿ. ನಿಮ್ಮ ಮನೆಯವ್ರ ನಕ್ಷತ್ರ ಗೊತ್ತಮ್ಮ? ಯಾವುದು ನಿಮ್ಮ ಮನೆಯವ್ರ ಜನ್ಮ ನಕ್ಷತ್ರ? ಮಕರ ರಾಶಿ ಅಷ್ಟೇ ಬರುತ್ತೆ ಗುರುಜಿ, ಅದಷ್ಟೇ ಗೊತ್ತು. ನೀವ್ ಹೇಳೋ ಪ್ರಕಾರ ಅದು ತೊಂದ್ರೆನ ಆಗುತ್ತೆ ಗುರುಜಿ. ನೋಡ್ತೇನಲ್ಲ, ಅದನ್ನ ಏನ್ ಆಗಿತ್ತು ಅಂತೀರಿ ಅದ ನಾನ್ ನಂಬ್ತೇನೆ ಗುರುಜಿ. ಅವ್ರು ನಂಬ್ತಾ ಇಲ್ಲ. ಅವ್ರು ಪೂಜೆ ಮಾಡಕ್ ಆದ್ರೆ ಹೆಂಗೋ ಮಾಡಿ ಕರ್ಕೊಂಡು ಹೋಗಿ ಪೂಜೆ ಮಾಡ್ಸಿರ್ತೇನೆ ಗುರುಜಿ. ಆದ್ರೆ ಅವ್ರದ್ದು ಒಟ್ಟು ನನಗೆ ಜಾಬ್ ಇಂದಾರ ಸೆಟ್ ಆಗ್ಬೇಕು. ಇಲ್ಲಾಂದ್ರೆ ಅವ್ರ ಮನೆಯಲ್ಲಿ ಅವ್ರು ತುಂಬಾ ತೊಂದ್ರೆ ಕೊಟ್ರು ಬಿಡಿ ಗುರುಜಿ. ದೂರನೇ ಇದ್ದೇವೆ, ಇವಾಗ ಪರವಾಗಿಲ್ಲ ಅನ್ಸುತ್ತೆ. ಆದ್ರೂ ಅವ್ರ ಟ್ರೀಟ್ ಇದೆ, ಹೋಗು ಬಾ ಅಂತೇನ್ ಗುರುಜಿ. ನಾನು ನೀವ್ ಹೇಗ್ ಹೇಳ್ತೀರ ನಾ ಅದೇ ಕಾರಣ ಪಾಲಿಸ್ತೇನೆ. ಆದ್ರೆ ಅವ್ರಿಗೆ ಅದು ಇಲ್ಲ ಗುರುಜಿ. ಅವ್ರ ಮನೇಲಿ ಇರೋರ್ಗೆ ಬೇಡ, ನಾವಿಲ್ಲ ಅದೊಬ್ಬರು ಪರವಾಗಿಲ್ಲ, ಹೊಟ್ಟಿಗೆ ಬಟ್ಟಿ ಚೆನ್ನಾಗಿದೆ ಅಂತ ಅಂದಂದ್ರೆ ಇವ್ರದ್ದು ಇದು ಕೆಲಸನೂ ಸೆಟ್ ಆಗ್ತಿಲ್ಲ. ಸ್ವಲ್ಪ ಅವ್ರದ್ದು ಬ್ಯಾಡ್ ಹ್ಯಾಬಿಟ್ಸ್ ನಿಂತರನೇ ತೆಗೆದು ಬಿಡ್ತಾರೆ ಗುರುಜಿ ಸ್ವಲ್ಪ ದಿನ ಹೋಗತ್ಲೆ. ನೋಡಮ್ಮ, ನಾನು ಮಾತು ಹೇಳ್ತೇನೆ ಕೇಳು. ಇವ್ರದ್ದು ಮಕರ ರಾಶಿ ಅಂತ ಹೇಳಿದ್ಯಾ? ಮಕರ ರಾಶಿಯವರಿಗೆ ಇತ್ತೀಚಿನ ದಿನಗಳಲ್ಲಿ ಲಾಭ ನಷ್ಟ ಏನು ಅಂತಕ್ಕಂಥದ್ದನ್ನ ಪ್ರತಿನಿತ್ಯದ ಕಾಯಕದಲ್ಲಿ ತಿಳ್ಕೊಳ್ತಾ ಇದೆಯಾ? ಇವತ್ತು ಸಹಿತ ರಾಶಿ ಫಲದಲ್ಲಿ ಮಕರ ರಾಶಿಯವರ ಬಲ ಹೇಗಿದೆ, ಅವ್ರ ಭವಿಷ್ಯತ್ ಏನು ಅಂತ ಹೇಳಿದ್ದೇನೆ. ಅದರಿಂದ ಇಲ್ಲೇನಾಗುತ್ತೆ, ಮನುಷ್ಯನಲ್ಲಿ ಎಲ್ಲವೂ ಒಳ್ಳೆ ಗುಣ ಇದ್ದರೆ ಆಗೋದಿಲ್ಲ. ಅವನಲ್ಲಿ ಒಂದು ಕೆಟ್ಟದ್ದಿರೋದಕ್ಕೆ ಆತನಿಗೆ ಈ ಥರ ತೊಂದರೆಗಳಾಗ್ತಾ ಇರುತ್ತೆ. ಆದರೆ ಅವನ ಗ್ರಹಸ್ಥಿತಿಗಳು ಹಾಗೇ ಇದೆ. ಗ್ರಹ ನಕ್ಷತ್ರೋಪಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳು ಹೇಗೆ ಅಂದರೆ, ಒಂದು ಸುಂದರವಾದಂಥ ಮೂರ್ತಿಯಾಗೋ ಮೂಲೆಯಲ್ಲಿ ಕೂತ್ಕೊಂಡ್ರೇನೋ ಅಥವಾ ನನ್ನ ಕೈ ಕಟ್ಟಿ ಕೂತ್ರೇನೋ ಅದಲ್ಲ. ಹಾಗೆ ನನ್ನಲ್ಲಿ ಒಂದಷ್ಟು ಬೇಡವಾದಂಥ ವಿಚಾರಗಳಿರ್ತಾವಲ್ಲ, ಇದನ್ನು ಹಿಡ್ಕೊಂಡೇ ಅವ್ರನ್ನ ಅಲ್ಲಾಡಿಸ್ತಾ ಇರ್ತಾರೆ. ಉದ್ದೇಶ ಏನಪ್ಪ ಅಂದರೆ ಆತನ ಜಾತಕದಲ್ಲಿರ್ತಕ್ಕಂಥ ದೋಷ ಅದು. ಅದಕ್ಕೋಸ್ಕರ ಈಗ ಆತನಿಗೆ ಒಂದಷ್ಟು ಕೆಟ್ಟ ಅಭ್ಯಾಸಗಳಿರುತ್ತೆ, ಅದನ್ನೇ ಗ್ರಹಿಸ್ತಾ ಇರ್ತಾರೆ. ಅದನ್ನು ನೋಡ್ಕೊಂಡು ಅವನ್ನ ದೂರ ಮಾಡ್ತಾ ಇರ್ತಾರೆ. ಆದರೆ ಈ ದುರಭ್ಯಾಸದಿಂದ ಹೊರಗಡೆ ಬರಬೇಕಾದ್ರೆ ಈತನ ಜಾತಕದಲ್ಲೂ ಒಂದಷ್ಟು ಗ್ರಹದೋಷಗಳು ಸರಿ ಹೋಗಬೇಕು. ಅದಕ್ಕಾಗಿ ಮಕರ ರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಸರಿ ಇಲ್ಲ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶನಿ ಮಾತ್ರ ಅಂತಲ್ಲ, ಅಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನನೂ ಸರಿ ಇಲ್ಲ. ಹಾಗಾಗಿ ಬೇಡವಾದ ವಿಚಾರಗಳಿಗೆ ಅವ್ರ ಗಮನ ಜಾಸ್ತಿ ಹೋಗ್ತಿರತ್ತೆ. ಯಾವುದು ಸರಿ ಇಲ್ವೋ ಅದನ್ನು ಜಾಸ್ತಿ ಹೊಕ್ಕೊಳ್ತಾ ಇರುತ್ತೆ ಅಲ್ಲಿ. ಅದರಿಂದ ತೊಂದರೆ ತಾಪತ್ರೆ ಅಂತಕ್ಕಂಥದ್ದಿದೆ. ಇದಕ್ಕೋಸ್ಕರ ನೀವೊಂದು ಕೆಲಸ ಮಾಡಿ, ಸಾಧ್ಯವಾದರೆ ಅವ್ರ ಹೆಸರಲ್ಲಿ ಒಂದು ರಾಹುಕೇತು ಶಾಂತಿ ಮಾಡಿಕೊಂಡು, ಅಥವಾ ಎಲ್ಲಾದರೂ ನಾಗದೇವರ ಕ್ಷೇತ್ರಕ್ಕೆ ನೀನೇ, ಅವ್ರು ಬರ್ದಿದ್ರು ಬೇಡ, ಮಂಗಳವಾರ ಭಾನುವಾರ ತಪ್ಪದೀರ ಅವ್ರ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿಸ್ಕೊಂಡು ಬಾ.
ಆಮೇಲೆ ಸಾಧ್ಯವಾದರೆ ಒಂದು ಸೃಷ್ಟಿ ದಿವಸ ಸೃಷ್ಟಿ ಎಂದು ಹೋಗಿ ಒಂದು ನಾಗದೇವರ ದರ್ಶನ ಮಾಡಿಕೊಂಡು ಅಥವಾ ಒಂದು ಹುತ್ತಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಬಾ. ಹೀಗೆ ಮಾಡೋದ್ರಿಂದ ಖಂಡಿತ ಅವ್ರ ಬದುಕು ಚೆನ್ನಾಗಾಗತ್ತೆ, ಒಂದು ಸ್ವಲ್ಪ ಯಶಸ್ಸಾಗತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮದಲ್ಲಿ ಕರೆಯನ್ನು ಆಲಿಸಿ, ಕರೆ ಮಾಡ್ತಕ್ಕಂಥದ್ದು ಮಾಡಿ ಅದರಲ್ಲಿರ್ತಕ್ಕಂಥ ನಿಮ್ಮ ಕರೆಯಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು. ಕರೆ ಮಾಡೋದು ಮುಖ್ಯ ಅಲ್ಲ, ವಿಚಾರ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಸಮಸ್ಯೆ ಅಂತಿದ್ದಾಗ ಅದಕ್ಕೊಂದು ಪರಿಹಾರ ಬೇಕೇ ಬೇಕು. ಆ ಪರಿಹಾರವನ್ನು ಮಾಡ್ಕೋಬೇಕು. ಎಷ್ಟೋ ಜನ ಏನು ಮಾಡ್ತೀರಿ, ಕರೆ ಮಾಡ್ತೀರಿ, ಸಮಸ್ಯೆ ಕೇಳ್ತೀರಿ, ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ತೀರಿ. ಆ ಪರಿಹಾರವನ್ನು ಮಾಡೋದಿಲ್ಲ, ನೀವು ಅದನ್ನು ಕೈ ಬಿಡ್ತೀರಿ, ಪುನಃ ಸಮಸ್ಯೆ ಹಾಗೇ ಉಳಿಯುತ್ತೆ. ನನಗನ್ಸಿದ ಮಟ್ಟಿಗೆ ಬಹುಶಃ ಈ ಥರ ಯಾಕಾಗುತ್ತೆ ಅಂದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಿದೆಯಲ್ಲ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು ನಿಮ್ಮನ್ನು ಯಾವುದೂ ಮಾಡಲಿಕ್ಕೆ ಬಿಡೋದಿಲ್ಲ. ನೋಡಿ, ಸಮಸ್ಯೆ ಅಂತಿರುತ್ತೆ, ಆ ಸಮಸ್ಯೆಯಿಂದ ಪಾರಾಗಬೇಕಾದ್ರೆ ಇಂಥದ್ದೊಂದು ಪುಣ್ಯಕ್ಷೇತ್ರಕ್ಕೋ ಒಂದು ತೀರ್ಥಕ್ಷೇತ್ರಕ್ಕೋ ಒಂದು ರಾತ್ರಿ ಒಂದು ಪುಣ್ಯಕ್ಷೇತ್ರದಲ್ಲಿ ಮಲಗಿದ್ದು ಎದ್ದು ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಗೊತ್ತಿದ್ದರೂ ನಾವು ಆ ಕೆಲಸ ಮಾಡೋದಿಲ್ಲ. ಏನೋ ಬಲವಂತ ಮಾಗಸ್ನಾನ ಅಥವಾ ಬೇರೇನೋ ಹೋಗೋದು, ಇನ್ನು ಇವತ್ತೇನೋ ಮಾಡಬೇಕು ಅಂತಿರೋದು ಮಾಡದಿರೋದು, ಅಥವಾ ಇವತ್ತೊಂದು ದೇವತಾ ಕಾರ್ಯ, ಒಂದು ನವಗ್ರಹ ಪೂಜೆ ಆಗಬೇಕು, ಮನೇಲಿ ಒಂದು ದೇವರ ಆರಾಧನೆ ಆಗಬೇಕು, ಅಥವಾ ಮನೇಲಿ ಹಿರಿಯರು ಹೇಳ್ತಾರೆ ಈ ಕೆಲಸ ಮಾಡಬೇಡ, ಇದು ಸರಿ ಇಲ್ಲ, ಆದರೂ ಬಲವಂತದಿಂದ ಅದೇ ಕೆಲಸ ಮಾಡೋದು. ಯಾರು ಯಾವುದು ಬೇಡ ಅಂತಾರೋ ಅದನ್ನೇ ಮಾಡ್ತೀವಿ ಅಂತ ಮುಂದೆ ನಡೀತೀವಿ, ಆಗ ವ್ಯತ್ಯಾಸ ಆಗುತ್ತೆ. ಇರಲಿ, ವಿಚಾರಗಳೇನೇ ಇದ್ದರೂ ಇನ್ನೊಬ್ಬರು ಕರೆಗೆ ಸಿದ್ಧರಾಗಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಿಮ್ಮ. ನಮಸ್ತೆ ಗುರುಗಳೇ. ಹೇಳಿಮ್ಮ. ಚೆನ್ನಾಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀರಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಹೆಸರು ಊರು ಬೇಡ ಗುರುಜಿ. ಹೇಳಿಮ್ಮ. ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿಮ್ಮ. 2 ವರ್ಷದಿಂದ ನೋಡ್ತಾ ಇದ್ದಾರೆ, ಇನ್ನ ಎಲ್ಲಿ ಸೆಟ್ ಆಗಲ್ಲ ಗುರುಜಿ. ಸೆಟ್ ಆದ್ರೆ ನಮ್ಗೆ ಇಷ್ಟ ಆಗಲ್ಲ, ಇಬ್ಬರಿಗೂ ಇಷ್ಟ ಆದ್ರೆ ಜಾತಕ ಬರಲ್ಲ, ಇನ್ನ ನೋಡ್ತಾನೆ ಇದ್ದಾರೆ ಗುರುಜಿ. ನೋಡಿ, ಇಲ್ಲಿ ಒಂದು ವಿಚಾರ, ಇವತ್ತು ನೀನು ಮಾತಾಡಿದಂತಹ ಮಾತಿಗೆ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಉತ್ತರ ಕೊಡ್ತಾ ಇದ್ದೀನಿ. ಜಾತಕ ಸೆಟ್ ಆಗಲ್ಲ ಅಂತ ಒಂದಷ್ಟು ಜನಗಳ ಮಾತಿದೆ. ಇಲ್ಲಿ ಜಾತಕ ಎಂಬತಕ್ಕಂಥದ್ದನ್ನು ನೋಡಬೇಕಾಗಿರ್ತಕ್ಕಂಥದ್ದರ ಕ್ರಮ ಒಂದಿದೆ. ಆಮೇಲೆ ಜಾತಕದ ವಿಚಾರಕ್ಕೆ ಬಂದಾಗ ಕೆಲವು ಸರ್ತಿ ಏನಾಗುತ್ತೆ, ಜಾತಕ ಕರೆಕ್ಟಾಗಿ ಬರೆದಿದ್ದಾರಾ ಇಲ್ವಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಅಂತೂ ಈ ಕಂಪ್ಯೂಟರ್ ಜಾತಕಗಳು ಬಂದುಬಿಟ್ಟಿದೆ. ಕಂಪ್ಯೂಟರ್ ಜಾತಕ ಬಂದಿರೋದ್ರಿಂದ ಅಲ್ಲಿ ಆಗುವಂತಹದ್ದು ಒಂದಷ್ಟು ವ್ಯತ್ಯಾಸಗಳು ಬಂದೇ ಬರುತ್ತೆ. ಇನ್ನು ಹಿಂದೆ ಜಾತಕ ಬರೆದಿರ್ತಕ್ಕಂಥವ್ರು, ಹಿಂದೆ ಮಹನೀಯರಿದ್ದಾರಲ್ಲ, ಸಾಕಷ್ಟು ಜನ ನಿಮ್ಮ ಮನೇಲಿ ಹಿರಿಯರು ಅವಾಗೇ ಜಾತಕ ಬರೆಸಿಟ್ಟಿದ್ರೆ ಅದು ಕ್ರಮವಾಗಿದೆಯಾ, ಸರಿ ಇದೆಯಾ, ಜಾತಕದಲ್ಲಿರ್ತಕ್ಕಂಥ ಭವಿಷ್ಯತ್ತು ನಿನಗೆ ನಡೀತಾ ಇದೆಯಾ ಅಂತ ಮೊದಲು ತಿಳ್ಕೊಳ್ಬೇಕು. ಎಲ್ಲೇ ಜಾತಕ ತೋರ್ಸೋಕೆ ಹೋದಾಗಲೂ ಸಹಿತ ಈ ಜಾತಕದ ಫಲಾಫಲಗಳನ್ನು ಹೇಳಿ ಅಂತ ಕೇಳಬೇಕು ಮೊದಲು. ಆಗ ಜಾತಕದ ಭವಿಷ್ಯದಲ್ಲಿ ಒಂದಷ್ಟು ನಡೆದಿರ್ತಕ್ಕಂಥದ್ದನ್ನು ವಿಚಾರಗಳು ಹೇಳ್ತಾರೆ. ಹೇಳುವಾಗ ಆ ಜಾತಕದ ಭವಿಷ್ಯತ್ತು ಯಾರು ಜಾತಕ ಕೇಳ್ತಾರೋ ಆ ಪರ್ಸನ್ಗೆ ಅದು ನಡೀತಾ ಇದೆಯಾ, ಆ ಭವಿಷ್ಯತ್ತು ಅವ್ರಿಗೆ ಹೊಂದಿದೆಯಾ ಅಂತ ತಿಳ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ನಾವು ಮಾಡೋ ತಪ್ಪೇನಪ್ಪ ಅಂದರೆ ಜಾತಕಗಳನ್ನು ವಿಮರ್ಶೆ ಮಾಡ್ತೀವಿ. ಜಾತಕ ನೋಡುವಾಗ ಅದು ಅವ್ರಿಗೆ ಜಾತಕ ಅನ್ವಯಿಸುತ್ತೋ ಇಲ್ವೋ, ಜಾತಕ ಅವ್ರಿಗೆ ಅದು ನಡೀತಾ ಇರುತ್ತೋ ಇಲ್ವೋ, ಇಲ್ಲಿ ಜಾತಕ ಸರಿಯಿಲ್ಲ ಅಂತ ಒಳ್ಳೆಯ ಸಂಬಂಧಗಳನ್ನು ಬಿಟ್ಬಿಡ್ತೀವಿ ನಾವು. ಈ ಥರ ತುಂಬ ಕಡೆ ನಡೆಯುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಬರೋದು ಹೇಗಪ್ಪ ಅಂದರೆ, ಕೆಲವು ಸತಿ ಹುಟ್ಟಿರೋ ಸಮಯ ಒಂದು ಸ್ವಲ್ಪ ಸಮಯವನ್ನು ವ್ಯತ್ಯಾಸ ಮಾಡಿ ಕೊಟ್ಬಿಟ್ಟಿರ್ತಾರೆ, ಸರಿಯಾಗಿ ಗೊತ್ತಿರೋದಿಲ್ಲ. ಅಥವಾ ಮದುವೆ ಸಮಯ ಅಮ್ಮನ ಕೇಳೋದು, ಅಮ್ಮನ ಮರ್ತು ಹೋಗಿರ್ತಾರೆ, ಅಮ್ಮನೋ ಅಜ್ಜಿನೋ ಯಾರೋ ಮರ್ತು ಹೋಗ್ಬಿಟ್ಟಿರ್ತಾರೆ. ಆದರೂ ಇಂಥದ್ದೊಂದು ಡೇಟು ಅವತ್ತು ಹೇಗೋ ಸಮಯ, ಒಟ್ಟಿನಲ್ಲಿ ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲನೋ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತೀರಿ, ನಿಖರವಾದಂಥ ಸಮಯ ಹೇಳೋದಿಲ್ಲ. ಅಲ್ಲೂ ಸಹಿತ ಜಾತಕ ವ್ಯತ್ಯಾಸ ಆಗುತ್ತೆ. ಇನ್ನೂ ಕೆಲವರು ಏನಪ್ಪ ಅಂದರೆ, ಅವಾಗ ಗೌರಿ ಹಬ್ಬ ಇತ್ತು, ಗಣಪತಿ ಹಬ್ಬ ಇತ್ತು, ಬೆಳಗ್ಗೆ ಪೂಜೆ ಮಾಡ್ತಾಯಿದ್ವಿ, ಆಗ ಡೆಲಿವರಿ ಆಯಿತು ಅಂತೀರಿ. ಎಷ್ಟೊತ್ತಿಗೋ ಯಾವ ಹಬ್ಬವೋ ಯಾವ ಪೂಜೆಯೋ, ಅದು ಗೌರಿ ಪೂಜೆನೋ ಮಂಗಳಗೌರಿ ಪೂಜೆನೋ, ಅಲ್ಲೂ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ಹುಡುಗನ ಮತ್ತು ಹುಡುಗಿಯ ಇಬ್ಬರ ಜಾತಕವೂ ಪರ್ಫೆಕ್ಟ್ ಆಗಿದೆ ಅಂತ ಒಂದಲ್ಲ ಒಂದು ಕಡೆ ಸರಿಯಾದ ರೀತಿ ನಿಖರತೆ ಇರಬೇಕು. ಅದಾದಮೇಲೆ ಜಾತಕ ಮ್ಯಾಚಿಂಗ್ ಹೋಗಬೇಕು. ಇಲ್ಲ ಅಂದರೆ ಜಾತಕಗಳನ್ನು ಪಕ್ಕದಲ್ಲಿಡಬೇಕು, ನಿಮ್ಮಿಬ್ಬರ ಕಣ್ಣರೇಖೆ ಸಮಂಜಸವಾಗಿದೆಯಾ ಅಂತ ತಿಳ್ಕೊಳ್ಬೇಕು. ಹಾಗೆ ಎರಡೂ ಕುಟುಂಬಗಳು ಎರಡು ಮಂಥನವನ್ನು ನೋಡಬೇಕು. ಆಮೇಲೆ ಹೆಣ್ಣು ಮಕ್ಕಳು ಆಲೋಚನೆ ಮಾಡಬೇಕಾದ್ದೇನು ಗೊತ್ತಮ್ಮ, ಉದ್ಯೋಗ, ಅವರ ಮನೆತನ, ವ್ಯಕ್ತಿಯ ಉದ್ಯೋಗ, ಅವರ ಮನೆತನ ಹೇಗಿದೆ ಅಂತಕ್ಕಂಥ ತಿಳ್ಕೊಳ್ಬೇಕು. ತಿಳ್ಕೊಂಡು ನೀನೊಂದು ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ತಪ್ಪಲ್ಲಮ್ಮ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತು ದಿವಸ ಮದುವೆ ಆಗದಿರೋ ಹೆಣ್ಣು ಮಕ್ಕಳು ಹೀಗೆ ಕೊಳಿತಾ ಇದ್ದಾರೆ. ಉದ್ದೇಶ ಏನು ಗೊತ್ತಾ, ಹೆಣ್ಣು ಮಕ್ಕಳು ನಿಮಗೆ ಸ್ವತಂತ್ರ ಕೊಡ್ತಾರೆ ಮದುವೆ ವಿಚಾರದಲ್ಲಿ. ನಾನು ಹೇಳೋದು, ನಿಮಗೆ ಸ್ವತಂತ್ರ ಅನ್ನೋದಕ್ಕೇನೆ ನಿಮ್ಮ ತಂದೆ ತಾಯಿಯ ಸ್ವತಂತ್ರ ಆಗಿರಬೇಕು. ಯಾವುದೇ ಮಕ್ಕಳ ಮದುವೆಯಲ್ಲಿ ತಂದೆ ತಾಯಿ ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನದಿಂದ ಆ ಮಕ್ಕಳ ಆಗು ಹೋಗುಗಳು ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಗೆ ಈ ಒಂದು ನಿಲುವು ತೀರ್ಮಾನ ಕೊಟ್ಬಿಟ್ಟು ನಿನ್ನಿಷ್ಟ ಪ್ರಕಾರ ಹುಡುಕೋ, ನಿನ್ನಿಷ್ಟ ಪ್ರಕಾರ ನೋಡ್ಕೋ, ಅಥವಾ ನಿನ್ನಿಷ್ಟಪಟ್ಟಿದ್ದನ್ನು ನಾನು ಮದುವೆ ಮಾಡ್ತಿದ್ದೀನಿ ಅಂದಾಗ ನೀವು ಆತುರತೆಯಿಂದ ನಿಮ್ಮ ಮನಸ್ಸೆಲ್ಲ ತಾಳ್ಮೆ ಇಲ್ದಿರಾ, ನಿಮ್ಮ ಮನಸ್ಸಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಿದಿರಾ, ಎರಡು ಕುಟುಂಬಗಳ ಮಧ್ಯೆ ಇರಬೇಕಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧದ ಬಗ್ಗೆ ಯಾವ ಚಿಂತನೆ ಇಲ್ದಿರಾ, ನನಗೆ ಆತ ಬೇಕು, ನನಗೆ ಅವಳು ಬೇಕು, ಹೀಗೆ ಈ ಪ್ರಕಾರವಾದಂಥ ಮನಸ್ಥಿತಿಗಳು ಬಂದು
ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇರ್ತಕ್ಕಂಥದ್ದನ್ನು ದಿನ ಬೆಳಗಾರೆ ನೋಡ್ತಾ ಇದ್ದೀವಿ. ಅದಕ್ಕೆ ಮದುವೆ ಎಂಬತಕ್ಕಂಥ ವಿಚಾರ ಬಂದರೆ ಅದು ತಂದೆ ತಾಯಿಗೆ ಮೊದಲು ಆದ್ಯತೆ ಕೊಡಬೇಕು. ಅವರು ಕೊಟ್ಟು ಅವ್ರ ಮುಖಾಂತರ ಇದು ಸರಿ ಅನಿಸಿದ್ರೆ ಆಗಷ್ಟೇ ಸರಿಯಾಗಿರುತ್ತೆ. ಅದನ್ನು ಬಿಟ್ಟರೆ ಈ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ದಿನ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಬಾರ್ದು. ಎಲ್ಲರ ಕುಟುಂಬದಲ್ಲೂ ನಗುಮುಖ ಇರಲಿ, ಹಸನ್ಮುಖಿತನ ಇರಲಿ, ಶ್ರೀನಿವಾಸನ ಅನುಗ್ರಹ ಇರಲಿ. ಒಳ್ಳೆಯದಾಗಲಿ.